नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत् सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु असेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य विष्णुतत्त्वनिर्णयविवरणारम्भे सति किञ्चित् पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे।
ಹರೇ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ದಿನ ವಿಷ್ಣು ತತ್ವ ನಿರ್ಣಯದ ಬಗ್ಗೆ ವಿಚಾರ ಮಾಡುವಾಗ ಪ್ರಾಭಾಕರರು ಅಂದರೆ ಮೀಮಾಂಸಕರು ಯಾರು ಅಂತ ನಿನ್ನೆ ನಾನು ಹೇಳಿದ್ದೇನೆ. ವೇದಗಳನ್ನು ಮತ್ತೆ ಪುನಃ ಉಜ್ಜೀವಿಸಿದ ಕೀರ್ತಿ ಮೀಮಾಂಸಕರಿಗೆ ಇದೆ. ಅವರು ವೇದ ನಿತ್ಯ ಅಂಥೇಳಿ ಅದರಲ್ಲಿ ಕೂಡ ಕೆಲವು ನಿರೀಶ್ವರವಾದವು ಕೂಡ ಅವರಲ್ಲಿದೆ. ಯಜ್ಞದಿಂದ ಒಂದು ಅಪೂರ್ವ ಅಂತನೂ ಶಕ್ತಿ ಹುಡ್ತದೆ, ಅದರಿಂದ ನಮಗೆ ಸ್ವರ್ಗಾದಿ ಸುಖಗಳು ಸಿಕ್ಕುತ್ತವೆ. ಅದಕ್ಕೋಸ್ಕರ ದೇವರೇ ಆಗಬೇಕು ಅಂತ ಅನ್ನೋರು ಕೆಲವರಿದ್ದಾರೆ. ಆದರೆ ಸರ್ವಸಾಮಾನ್ಯವಾಗಿ ಭಗವಂತನ ಸೃಷ್ಟಿಕರ್ತೃತ್ವಾದಿಗಳನ್ನು ಹೇಳ್ತಕ್ಕಂಥ ವೇದಗಳ ಸಂರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥವರು, ವೇದ ನಮಗೆ ಏನು ಮಾರ್ಗದರ್ಶನ ಮಾಡ್ತದೆ ಅಂತ ತಿಳ್ಕೊಂಡಂತನ್ನುವ ವಿಚಾರವನ್ನು ಪುನಃ ಉಜ್ಜೀವನ ಮಾಡಿದ ಕೀರ್ತಿ ಮೀಮಾಂಸಕರಿಗಿದೆ. ಕುಮಾರಲ್ಲ ಭಟ್ಟ ಬೌದ್ಧರ ಶೂನ್ಯವಾದವನ್ನು ಖಂಡನ ಮಾಡಿ ಜಗತ್ಕರ್ತ ಒಬ್ಬ ಇದ್ದಾನೆ ಅಂತ ತಿಳ್ಕೊಂಡಂತ ಹೇಳಿ, ಆಗಿನ ಕಾಲದಲ್ಲಿ ಬೌದ್ಧರ ದಬ್ಬಾಳಿಕೆ ಬಹಳ ಆಗಿತ್ತು. ಬೌದ್ಧ ಮತ ವಿಕೃತಗೊಂಡು ಗೌತಮ ಬುದ್ಧ ರೂಪದಿಂದ ಪರಮಾತ್ಮ ಹೇಳಿದ್ದೇ ಒಂದು, ಆ ನಂತರ ಇವರು ನಂತರ ಬಂದಿರತಕ್ಕಂಥ ವೈಚಾರಿಕರು ಅದನ್ನು ಬೆಳೆಸಿಕೊಂಡು ಬಂದದ್ದೇ ಮತ್ತೊಂದು ಕ್ರಮ. ನಂತರ ರಾಜರನ್ನು ವಶ ಮಾಡಿಕೊಂಡು ಬಲಪ್ರಯೋಗದಿಂದ ಮತಾಂತರ ಮಾಡ್ತಕ್ಕಂಥ ಕಾರ್ಯವನ್ನು ಬೌದ್ಧರು ಮಾಡಲು ಪ್ರಾರಂಭಿಸಿದರು. ಬೌದ್ಧ ರಾಜ ಕುಮಾರಲ್ಲ ಭಟ್ಟನಿಗೆ ದೇವರು ಇದ್ದಾನೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನೀನು ಪ್ರತ್ಯಕ್ಷವಾಗಿ ಸಿದ್ಧಗೊಳಿಸಬೇಕು. ದೇವರಿದ್ದಾನೆ, ದೇವರು ಸಂರಕ್ಷಕನಾಗಿದ್ದಾನೆ ಅಂತ ಅನ್ನೋದು ಆ ಬೇರೆ ಹೇಳ್ತಿದೆ, ಅದು ಹೇಳ್ತಿದೆ, ಇದು ಹೇಳ್ತೇನೆ, ನಾನು ನಂಬೋದಿಲ್ಲ. ದೇವರು ಸಂರಕ್ಷಕನಿದ್ದಾನೆ ಅಂತ ತಿಳ್ಕೊಂಡಂತ ಹೇಳ್ತೀಯಲ್ಲ ನೀನು, ಹಾಗಾದರೆ ಒಂದು ಕೆಲಸ ಮಾಡು, ನನ್ನ ಅರಮನೆ 10 ಅಂತಸ್ತಿನ ಅರಮನೆ ಇದೆ, 10ನೇ ಅಂತಸ್ತಿನಿಂದ ನೀನು ಕೆಳಗೆ ಜಿಗಿಬೇಕು. ದೇವರು ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇರ್ತಕ್ಕಂಥ ಜಿಗಿಬೇಕು. ಜೀವಂತ ಉಳಿದ್ರೆ ದೇವರಿದ್ದಾನೆ ಅಂತ ನಾನು ಒಪ್ಕೊಳ್ತೇನೆ ಅಂತ ತಿಳ್ಕೊಂಡಂತ ಹೇಳಿ, ನಮ್ಮ ದೇಶದಲ್ಲಿ ವೇದಗಳನ್ನು, ದೇವರ ಅಸ್ತಿತ್ವವನ್ನು, ದೇವರ ಅನುಗ್ರಹದ ರೀತಿಯನ್ನು ಉಳಿಸ್ಕೊಂಡು ಬರಬೇಕಾಗಿದ್ದರೆ ಎಷ್ಟು ವಿರೋಧ ಅನುಭವಿಸಬೇಕಾಗಿದೆ ಅಂತ ನಮ್ಮ ಇತಿಹಾಸದಿಂದ ಗೊತ್ತಾಗ್ತದೆ. ಕುಮಾರಲ್ ಬೆಟ್ಟ ತಯಾರಾಗಿದ್ದಾನೆ.
10 ಅಂತಸ್ತು ಎತ್ತರವಾದ ಅರಮನೆಯ ಮೇಲೆ ನಿಂತುಕೊಂಡು ಕೆಳಗೆ ಜಿಗಿದ. ಜಿಗಿಯುವಾಗ ಹೇಳ್ದ, ದೇವರಿದ್ದಾನೆ ಅಂತನ್ನೋದು ಸತ್ಯವೇ ಆಗಿದ್ದರೆ ನಾನು ಉಳಿಯೋದು ನಿಶ್ಚಿತ ಅಂತ ತಿಳ್ಕೊಂಡು ಕೆಳಗೆ ಜಿಗಿದ. ಕೆಳಗೆ ಜಿಗಿದಾಕ್ಷಣಕ್ಕೇನೆ ಆಗ ಜೀವಂತ ಉಳಿದ, ಆದರೆ ಒಂದು ಕಾಲು ಮುರಿತು, ಫ್ರ್ಯಾಕ್ಚರ್ ಆಯಿತು. ರಾಜ ಕೇಳ್ದ, ಯಾಕಪ್ಪ ನೀನು ದೇವ್ರು ನಿನ್ನ ಕಾಲ್ಯಾಕೆ ಮುರಿದ ಅಂತ ತಿಳ್ಕೊಂಡು ಕೇಳ್ದ. ಅದು ದೇವ್ರ ತಪ್ಪಲ್ಲಪ್ಪ ರಾಜ, ನನ್ನ ತಪ್ಪು ಅಂತ ತಿಳ್ಕೊಂಡು. ಏನು ನನ್ನ ತಪ್ಪು ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ, ಆಗ ಅವನು ಹೇಳ್ದ, ನಾನು ಜಿಗಿಯುವಾಗ ದೇವರಿದ್ದಾನೆ, ನನ್ನ ರಕ್ಷಣೆ ಮಾಡೇ ಮಾಡ್ತಾನೆ ಅಂತ ತಿಳ್ಕೊಂಡು ಜಿಗಿದಿದ್ರೆ ನನಗೇನಾಗ್ತಿರ್ಲಿಲ್ಲ. ದೇವರಿದ್ದದ್ದು ನಿಜವಾಗಿದ್ದರೆ ನನ್ನನ್ನು ರಕ್ಷಿಸಲಿ ಇದ್ದರೆ ಅಂತ ತಿಳ್ಕೊಂಡು ಸಂಶಯ ವ್ಯಕ್ತಪಡಿಸಿದ್ನಲ್ಲ, ಅದಕ್ಕೋಸ್ಕರ ಒಂದು ಕಾಲು ಮುರಿದ ಪರಮಾತ್ಮ ಅಂತ. ವಿಶ್ವಾಸ ಹಾಗೆ ಬೇಕು. ಅರ್ಧಮರ್ಧ ವಿಶ್ವಾಸ ಮಾಡಿದರೆ ಪೂರ್ತಿ ನಮ್ಮ ಅಭೀಷ್ಟಗಳು ಪೂರ್ತಿ ಆಗೋದಿಲ್ಲ, ನಮ್ಮ ಇಚ್ಛೆಗಳನ್ನು ದೇವರು ಪೂರ್ತಿ ಮಾಡೋದಿಲ್ಲ. ಪೂರ್ತಿ ವಿಶ್ವಾಸ ಇಡಬೇಕು. ನಂಬಿ ಕೆಟ್ಟವರಿಂದ ಅವರ ಇನ್ನೊಬ್ಬರು ಪ್ರಭಾಕರ ಭಟ್ಟ ಅಂತ ತಿಳ್ಕೊಂಡು ಅಂತೇಳಿ ಬೌದ್ಧ ಮತವನ್ನು ಖಂಡನೆ ಮಾಡಿದ್ದರಿಂದಾಗಿ ಆಗಿನ ಕಾಲದ ಬೌದ್ಧ ರಾಜ ಅವನಿಗೆ ಪ್ರಾಣಾಂತಿಕ ಶಿಕ್ಷೆಯನ್ನು ಕೊಟ್ಟ. ಅದು ಕೂಡ ಎಷ್ಟು ಕ್ರೂರ ಶಿಕ್ಷೆ ಅಂತ ತಿಳ್ಕೊಂಡಂತಂದರೆ, ಏನಪ್ಪ ಒಮ್ಮೆಲೆ ತಲೆ ಹಾರಿಸಿಬಿಟ್ರೆ ದುಃಖ ಹೊರಟೋಗ್ತದೆ. ಭತ್ತದ ಒಟ್ಟು ರಾಶಿ ಹಾಕಿ ಅದರ ಮೇಲೆ ಈ ಮೀಮಾಂಸಕ ಭಟ್ಟರನ್ನು ಕೂಡಿಸಿ ಕೆಳಗೆ ಬೆಂಕಿ ಹಚ್ಚು. ಅದು ಸಾವಕಾಶ ಉರಿತದೆ. ಸಾವಕಾಶ ಉರಿದಾಗ ಸ್ವಲ್ಪ ಮೈ ಸುಡ್ತಾ 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 ಬರ್ತದೆ. ಧಗ ಉರಿತಂದು ಸುಟ್ಟೋಗ್ಬಿಡ್ತಾನೆ ಮನುಷ್ಯ. ಇಲ್ಲ, ಭಾಳ ಸಾವಕಾಶ ಸುಡ್ತಾನೆ. ಆಗ ಶಂಕರಾಚಾರ್ಯರ ಕಾಲ, ಪ್ರಭಾಕರ ಭಟ್ರು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ, ನಿಮ್ಮ ಜೊತೆ ವಾದ ಮಾಡಬೇಕು ಅಂತೇಳಿ. ಆಗ ರಾಜ ಶಿಕ್ಷೆ ಕೊಟ್ಟಾಗಿದೆ. ಶರೀರದ ಅರ್ಧ ಭಾಗ ಸುಟ್ಟೋಗಿದೆ, ಸುಡ್ತಾ ಇದೆ, ಶರೀರ ಬೇಯ್ತಾ ಇದೆ, ಇನ್ನೂ ಗಟ್ಟಿ, ಮನಸ್ಸು ಗಟ್ಟಿ. ಆಗ ಶಂಕರಾಚಾರ್ಯ ಬಂದು ಹೇಳ್ತಾರೆ, ನಿಮ್ಮ ಜೊತೆ ವಾದ ಮಾಡಬೇಕಾಗಿದೆ ಅಂತ ತಿಳ್ಕೊಂಡು ಅಂತೇಳಿ. ಆಗ ಪ್ರಭಾಕರ್ ಭಟ್ ಹೇಳ್ತಾರೆ, ಇಲ್ಲ, ಭಾಳ ಲೇಟಾಗಿ ಬಂದ್ರಿ ನೀವು, ಅರ್ಧ ಶರೀರ ಸುಟ್ಟು ಹೋಗಿದೆ, ನಾನು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ತಿಳ್ಕೊಂಡು ಅಂತೇಳಿ ಸ್ಥಿತಿಯಲ್ಲಿ ಹೇಳ್ತಾನೆ. ಹಿಂದಿನ ಕಾಲದಲ್ಲಿ ಎಷ್ಟು ನಮ್ಮ ಭಾರತೀಯರಿಗೆ ಜನರು ಶಿಕ್ಷೆ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಡಿ. ಆದರೂ ವೇದವನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅಂತ ಪ್ರಭಾಕರ್ ಹೇಳ್ತಾರೆ. ಇಲ್ಲ, ಮತ್ತು ಸದಾಗಮೇಕ ವಿಜ್ಞೇಯ ಅಂತ ತಿಳ್ಕೊಂಡು ನೀವು ಹೇಳ್ತೀರಿ, ಇದು ನನಗೆ ಒಪ್ಪಿತ ಇಲ್ಲ. ವೇದ ನಾನು ಒಪ್ತೇನೆ, ವೇದದ ನಿತ್ಯತ್ವನೂ ಒಪ್ತೇನೆ, ಆದರೆ ಸದಾಯಕಮೈಕ ವಿಜ್ಞೇಯ ಅಂತ ನಾನು ಒಪ್ಪೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದರೆ, ವೇದದಲ್ಲಿ ವಿಧಿವಾಕ್ಯಗಳಿವೆ, ಹೀಗೆ ಮಾಡು ಹಾಗೆ ಮಾಡು ಅಂತಕ್ಕಂಥ ವಾಕ್ಯಗಳು ಇವೆ. ವೇದಗಳಲ್ಲಿ ದೇವರನ್ನು ಸ್ತೋತ್ರ ಮಾಡುವ ವಾಕ್ಯಗಳು ಇವೆ. ವೇದಗಳಲ್ಲಿ ಕೆಟ್ಟ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೈಯುವ ವಾಕ್ಯಗಳು ಇವೆ, ನಿಂದಾ ವಾಕ್ಯಗಳು ಇವೆ. ವಿಧಿ, ಸ್ತುತಿ, ನಿಂದ, ಈ ರೀತಿ ವಾಕ್ಯಗಳಿವೆ. ಆನಂತರ ವೇದ ವಾಕ್ಯ, ಅರ್ಥವಾದ ವಾಕ್ಯ ಮತ್ತು ಮಂತ್ರ 3 ರೂಪದಿಂದ ಇರತಕ್ಕಂಥ ವೇದದ ಆ ರೀತಿ ಕ್ರಮದಲ್ಲಿದೆ. ಏನೇ ಇದ್ದರೂ ಕೂಡ ವೇದದಲ್ಲಿ ಇಂಥ ವಾಕ್ಯ ಹೇಳಿದೆ ಅಂತ ತಿಳ್ಕೊಂಡು ಹೇಳಬೇಕಾಗಿದ್ದರೆ ಅದು ಅರ್ಧಮರ್ಧ ಆಗಿರಬಾರ್ದು.
ವಾಕ್ಯಗಳ ಸಮೂಹ ವೇದ ಅಲ್ಲೇನು. ವಾಕ್ಯ ಯಾವಾಗ ಪೂರ್ತಿಗೊಳ್ಳುತ್ತದೆ ಆ ವಾಕ್ಯ ಅರ್ಥ ಮುಗಿಬೇಕು, ಅದ್ಮೇಲೆ ಮತ್ತೆ ಪುನಃ ಆಕಾಂಕ್ಷೆ ಹುಟ್ಟಿರಬಾರ್ದು. ಆ ವಾಕ್ಯ ಕೇಳಿದ ಮೇಲೆ ನಿನ್ನೇನು ಅಂತಿಕೊಂಡಂತ ಅನ್ನೋ ವಿಚಾರ ಬಂದಿರಬಾರ್ದು. ಈಗ ಉದಾಹರಣೆಗೆ ಗೌಹು ಅಂತಿಕೊಂಡು ಅಂತ ಹೇಳಿದೆ, ಪ್ರಶ್ನೆ ಬರ್ತದೆ, ಗೌ ಆಕಳು, ಏನಪ್ಪ ಆಕಳು ನೋಡ್ಬೇಕೆ, ಕರ್ಕೊಂಡು ಬರಬೇಕೆ, ಏನು ಮಾಡಬೇಕು? ಆಗ ಅದು ಪೂರ್ತಿ ವಾಕ್ಯ ಆಗಲಿಲ್ಲ. ಅಶ್ವಹ ಅಂತಿಕೊಂಡಂಥೇಳಿ ಅಂತನ್ನೋ ವಾಕ್ಯವು ಕೂಡ ಪೂರ್ತಿ ಆಗಲಿಲ್ಲ. ಆನಂತರ ದೇವದತ್ತನು ಅಡಿಗೆ ಮಾಡ್ತಾನೆ ಅಂತ ಹೇಳಿದ ಮೇಲೆಯೂ ಕೂಡ ಯಾರಿಗೋಸ್ಕರ, ಏನು ಮತ್ತು ಪ್ರಶ್ನೆಗಳು ಹುಡ್ತವೆ. ಆದ್ದರಿಂದಾಗಿ ಗೌಹು, ಅಶ್ವಃ, ಪುರುಷಃ, ಗಜಃ ಇಷ್ಟೇ ಈ ರೀತಿ ಪದಗಳನ್ನು ಹೇಳಿದರೆ ಅದು ವಾಕ್ಯ ಪೂರ್ಣ ವಾಕ್ಯ ಅಂತ ಅನಿಸ್ಕೊಳ್ಳೋದಿಲ್ಲ. ಒಂದು ವಾಕ್ಯ ಪೂರ್ಣವಾಗಬೇಕಾಗಿದ್ದರೆ ಒಂದು ಕ್ರಿಯೆ ಸಮಾಪ್ತಿಯಾಗಬೇಕು. ಉದಾಹರಣೆಗೆ ದೇವದತ್ತನೇ ಹಸುವನ್ನು ತೆಗೆದುಕೊಂಡು ಬಾ ಅಂತ ಹೇಳಿದ ಮೇಲೆ ಆಯ್ತು, ಅಲ್ಲಿಗೆ ಮುಗೀತು. ಏನಂತ ತೊಗೊಂಡು ಬರಬೇಕು, ಏನು ಪ್ರಶ್ನೆ ಹುಟ್ಟೋದಿಲ್ಲ. ಆದ್ದರಿಂದಾಗಿ ವೇದಗಳು ಹೊರಟದ್ದು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದಕ್ಕೋಸ್ಕರ, ಅನ್ನೋ ಒಂದು ಕ್ರಿಯೆಯನ್ನು ತೋರಿಸುವುದಕ್ಕೋಸ್ಕರ. ಕ್ರಿಯಾಪದಗಳಲ್ಲಿ ಕೂಡ ವರ್ತಮಾನ ಕ್ರಿಯಾಪದಗಳಿವೆ. ನಾನು ಮಾಡುತ್ತೇನೆ, ನಾನು ಮಾಡಿದೆ, ನಾನು ಮಾಡುವೆನು, ನೀನು ಮಾಡು, ನೀನು ಮಾಡಲೇಬೇಕು. ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಒಂದು ವಿಧಾನವನ್ನು ಮಾಡೋದಕ್ಕೋಸ್ಕರ, ಕೃತಿಯನ್ನು ತೋರಿಸುವುದಕ್ಕೋಸ್ಕರ ವೇದದಲ್ಲಿ ತಾತ್ಪರ್ಯ ಇದೆ ಹೊರತು, ಒಂದು ಕಾರ್ಯವನ್ನು ಮಾಡು ಅಂತ ಹೇಳೋದ್ರಲ್ಲಿ ವೇದ ತಾತ್ಪರ್ಯ ಇದೆ ಹೊರತು ವಿಷ್ಣು ಸರ್ವೋತ್ತಮತ್ವವನ್ನು ಹೇಳುವ ವಿಷಯದಲ್ಲಿ ವೇದದ ತಾತ್ಪರ್ಯ ಇಲ್ಲ. ಆದ್ದರಿಂದ ನೀವು ಸದಾಗಮೈಕ ವಿಜ್ಞೇಯ ಅಂತ ಹೇಳಿದ್ರಲ್ಲ, ಪರಮಾತ್ಮ ಎಲ್ಲ ವೇದಗಳಿಂದ ದೇವರೇ ತಿಳಿಯಲ್ಪಡ್ತಾನೆ ಅಂತಿಕೊಂಡಂತೇನು ಹೇಳಿದ್ದಿರಲ್ಲ, ಇದು ಸರಿಯಾಗೋದಿಲ್ಲ. ದೇವರೇ ತಿಳಿಯಲ್ಪಡ್ತಾನೆ, ಯಾಕೆ ತಿಳಿಯಲ್ಪಡ್ತಾನೆ, ಅವನನ್ನು ಹೇಗೆ ತಿಳಿದುಕೊಳ್ಬೇಕು, ಅವನನ್ನು ಸಂತೋಷ ಹೇಗೆ ಪಡಿಸಬೇಕು, ಅನೇಕ ಪ್ರಶ್ನೆಗಳು ಹುಟ್ಟುತ್ತವೆ. ಆದ್ದರಿಂದಾಗಿ ಕಾರ್ಯದಲ್ಲಿಯೇ ವಾಕ್ಯದ ತಾತ್ಪರ್ಯ ಇರುವುದರಿಂದಾಗಿ ವೇದದ ಎಲ್ಲ ಭಾಗವೂ ಕೂಡ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳೋದಕ್ಕೋಸ್ಕರ ಹೊರಟಿದೆ. ಇಂಥ ಯಜ್ಞ ಮಾಡು, ಇಂಥ ಸ್ತೋತ್ರ ಮಾಡು, ಇಂಥ ದೇವತೆಯನ್ನು ಒಲಿಸು ಅನ್ನುವುದರಲ್ಲಿಯೇ ವೇದದ ತಾತ್ಪರ್ಯ ಅಂದ್ರೇನು, ವೇದದ ಮುಖ್ಯ ಉದ್ದೇಶ ಹೊರತು ವರ್ಣನೆ ಮಾಡೋದು ಉದ್ದೇಶವಲ್ಲ. ಇದ್ದದ್ದು ಇದ್ದಾಗೆ ವರ್ಣನೆ ಮಾಡೋದು ಉದ್ದೇಶವಲ್ಲ. ಅದಕ್ಕೆ ಸಿದ್ಧ ವಸ್ತುವನ್ನು ಬೋಧಿಸುವುದು ಅಂತ ಕರೀತಾರೆ. ಸಿದ್ಧ ವಸ್ತುವನ್ನು, ದೇವರು ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ತಮ ನಿಜ, ಅದನ್ನೇ ಹೇಳಲಿಕ್ಕೆ ವೇದ ಹೊರಡೋದಿಲ್ಲ. ಯಾವಾದರೂ ಇನ್ನೊಬ್ಬರಿಗೆ ಹೇಳಬೇಕಾಯಿತು ಅಂತಕೊಂಡಂತಂದರೆ, ಇನ್ನೊಬ್ಬರಿಗೆ ನಾವು ಏನಾದರೂ ಬೋಧಿಸಬೇಕಾಗಿದ್ದರೆ ಹೀಗೆ ಮಾಡು ಅಂತನ್ನುವುದನ್ನು ಬೋಧಿಸುವುದಕ್ಕೋಸ್ಕರ ನಾವು ಮಾಡ್ತೇವೆ. ಇದಕ್ಕೆ ಕಾರ್ಯತಾವಾದ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಆದ್ದರಿಂದಾಗಿ ವೇದದ ಪ್ರತಿಯೊಂದು ಪದಗಳು, ಪ್ರತಿಯೊಂದು ವಾಕ್ಯಗಳು, ಪ್ರತಿಯೊಂದು ಅಕ್ಷರಗಳು ಭಗವಂತನನ್ನೇ ಹೇಳುತ್ತವೆ ಅಂತನ್ನುವ ನಿಮ್ಮ ಮಾತು ಸದಾಗಮೈಕ ವಿಜ್ಞೇಯ ಎಂಬಂಥ ಮಾತು ನನಗೆ ಸಮ್ಮತವಿಲ್ಲ. ಅದಕ್ಕೋಸ್ಕರ ಅವರೊಂದು ವಿಶಿಷ್ಟವಾದ ಕ್ರಮದಲ್ಲಿ ತಮ್ಮ ವಾದವನ್ನು ಮಂಡಿಸ್ತಾರೆ. ಅವ್ರ ವಾದದ ಮಂಡನೆ ಹೇಗಿದೆ ಅಂತ ತಿಳ್ಕೊಂಡಂತಂದರೆ, ಮೊದಲು ಯಾವುದಾದರೂ ಒಂದು ಶಬ್ದದ ಅರ್ಥ ಆಗಬೇಕಾಗಿದ್ದರೆ ಆ ಶಬ್ದದ ಅರ್ಥ ಏನು ಅಂತ ಅನ್ನೋದು ನಮಗೆ ಗೊತ್ತಾಗಬೇಕು.
ನಿನ್ನೆ ಇದರ ಬಗ್ಗೆ ನಾನು ಹೇಳಿದ್ದೇನೆ. ಶಬ್ದದ ಅರ್ಥ ಏನಿದೆ ಅಂತ ಗೊತ್ತಾಗಬೇಕಾಗಿತ್ತು ಅಂತ ತಿಳ್ಕೊಂಡಂತಂದರೆ ಯಾರಾದರೂ ನಮಗೆ ಹೇಳಬೇಕು, ತಿಳಿಸಿ ಹೇಳಬೇಕು. ತಿಳಿಸಿ ಹೇಳಬೇಕು ಅಷ್ಟೇ ಅಲ್ಲ, ಅದು ಯಾವ ಕೆಲಸಕ್ಕೆ ಸಂಬಂಧಿತವಿದೆ ಅದು ಕೂಡ ಹೇಳಬೇಕು, ಗೊತ್ತಾಗಬೇಕು. ಈಗ ಹುಡುಗರಿಗೆ ನಾನು ಬಾಯ್ಪಾಠ ಮಾಡಿಸಿದೆ, ನೀವು ಬಾಯ್ಪಾಠ ಮಾಡಿದ್ದೀರಿ. ಬಾಯ್ಪಾಠ ಮಾಡಿದ್ದೀರಿ ಹರಿಕಥಾಮೃತ ಸಾರವನ್ನು. ಆದರೆ ಪ್ರತಿಯೊಂದು ಪದದ ಅರ್ಥ ಹೇಳ್ತೀರಾ? ಯಾರು ಅಭ್ಯಾಸ ಮಾಡಿದ್ದಾರೆ ಅವ್ರಿಗೋಸ್ಕರ ನಾನು ಕೇಳೋದಿಲ್ಲ. ನಾವು ಹುಡುಗ ಗಂಡಸರು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಬಾಯ್ಪಾಠ ಇದೆ, ಶಬ್ದಜ್ಞಾನ ಇದೆ, ಅದ್ರೇನು ಪ್ರಯೋಜನ ಆಯಿತು? ಆಪೋ ಇಷ್ಟಮ ಯೋಭುವ ಸ್ಥಾನ ಊರ್ಜೇದ ಧಾತನ ಮಹರ್ಣ ಚಕ್ಷಸೆ. ಈ ಮಂತ್ರ ಹೇಳಿದೆ, ಬರೀ ನೀರು ಸಿಡ್ಸ್ಕೊಂಡ್ರಿ, ಏನು ಅರ್ಥ ಆಯಿತು? ಎಲ್ಲಿಯವರೆಗೂ ಈ ಪದಕ್ಕೆ ಈ ಅರ್ಥ ಇದೆ ಅಂತ ತಿಳ್ಕೊಂಡಂತೇಳಿ ಇನ್ನೊಬ್ಬರು ಹೇಳಿ ಆದ್ದರಿಂದ ಸಂಧ್ಯಾ ವಂದನೆ ಮಾಡು ಅಂತ ಹೇಳೋದ ಮೇಲೆ ಆ ಸಂಧ್ಯಾ ವಂದನೆಗೆ ಏನಾದರೂ ಒಂದು, ಮಂತ್ರಗಳಿಗೆ ಏನಾದರೂ ಒಂದು ಅರ್ಥ ಇದೆ. ಇಲ್ಲದೆ ಇದು ಅರ್ಥ ಆಗೋದಿಲ್ಲ. ಮಕ್ಕಳಿಗೆ ನಾವು ಬರೀ ಕಲಿಸ್ತೇವೆ, ಆನೆ ಕುದುರೆ ಅನ್ನು, ಆನೆಯನ್ನು ಕುದುರೆಯನ್ನು, ಮನೆ ಅಂತನ್ನು, ಅಪ್ಪ ಅನ್ನು, ಅಮ್ಮ ಅನ್ನು, ಅದು ಅನ್ಲಿಕ್ಕೆ ಕಲಿತದೆ. ಮುಂದೇನು? ಆನೆ ಬಂದರೆ ಗುರುತಿಸ್ತದೆ, ಅದು ಆನೆ ಶಬ್ದ ಅದಕ್ಕೆ ಗೊತ್ತಿದೆ ಇಲ್ಲ, ಬರೀ ಶಬ್ದ ಗೊತ್ತಿಲ್ಲ. ವಾಚ್ಯ ವಾಚಕ, ಆನೆ ಶಬ್ದದಿಂದ ವಾಚ್ಯವಾದ ಆ ಆನೆ ಪರಿಚಯ ಆ ಮಗುವಿಗೆ ಇರಬೇಕಾಗ್ತದೆ. ಆನೆ ಅದು ವಾಚಕ ಶಬ್ದ. ಆ ನಂತರ ಆನೆ ಅಂತನ್ನುವ ಪ್ರಾಣಿ ವಾಚ್ಯ ಶಬ್ದ, ವಾಚ್ಯವಾದ. ಮೀಮಾಂಸಕರ ಪ್ರಕಾರ ವಾಚ್ಯವಾಚಕ ಸಂಬಂಧೋ ಹಿ. ಅದನ್ನೇ ಅವರ ಉತ್ಪತ್ತಿ ಕ್ರಮವನ್ನು ಟೀಕಾಕೃತ್ಪಾದರು ನಮಗೆ ತಿಳಿಸಿ ಹೇಳ್ತಾರೆ. ತಥಾ ಹಿ ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನ ಲಕ್ಷಣ ವ್ಯುತ್ಪತ್ತ್ಯಪೇಕ್ಷೋ ಹಿ ಶಬ್ದೋ ಅರ್ಥಂ ಬೋಧಯತಿ. ಅದಕ್ಕೆ ಜೂ ಕರೆದುಕೊಂಡು ಹೋಗಬೇಕಾಗ್ತದೆ, ಅಥವಾ ಈಗಿನ ಚಿತ್ರ ತೋರಿಸ್ಬೇಕಾಗ್ತದೆ. ಚಿತ್ರದಲ್ಲಿ ಇದು ಆನೆ, ಇದು ಕುದುರೆ ಅಂತಕೊಂಡಂತೇಳಿ ನಾವು ಮಕ್ಕಳಿಗೆ ಚಿತ್ರಮಯ ಪುಸ್ತಕದ ಮುಖಾಂತರ ಕಲಿಸ್ತೇವೆ. ಆ ಚಿತ್ರ ಮನಸ್ಸಿನಲ್ಲಿ ಕೂಡ್ತದೆ. ಆದರೆ ಆ್ಯಕ್ಚುಯಲ್ ಜ್ಞಾನ ಅದಕ್ಕೆ ಆಗೋದು ಅಂತಂದರೆ ನಾವು ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದುಕೊಂಡು ಹೋಗಿ, ಅಥವಾ ಸರ್ಕಸ್ಸೆಲ್ಲ ನಿಂತು ಹೋಗಿವೆ, ಕರ್ಕೊಂಡು ಹೋಗಿ ಇದು ಆನೆ ಅಂತ ತಿಳ್ಕೊಂಡು ತೋರಿಸಿದಾಗ ಇದು ಅದಕ್ಕೆ ಜ್ಞಾನ ಆಗ್ತದೆ. ಚಿತ್ರದಿಂದ ಅರ್ಧ ಜ್ಞಾನ ಆಗ್ತದೆ. ವಾಚ್ಯವಾಚಕ ಸಂಬಂಧ ನಾವು ತಿಳಿಸಿದರೆ ಆಗ ಅದಕ್ಕೆ ಅರ್ಥವಾಗ್ತದೆ. ಶಬ್ದಾರ್ಥವಾಗಬೇಕಾಗಿದ್ದರೆ ವಾಚ್ಯವಾಚಕ ಸಂಬಂಧ ಜ್ಞಾನ ಇರಬೇಕು. ಅದಕ್ಕೆ ವ್ಯುತ್ಪತ್ತಿ ಅಂತ ಕರೀತಾರೆ. ನನಗೆ ಯಾರಾದರೂ ಒಬ್ಬರು ಬರ್ತಾರೆ, ಆಚಾರ್ಯ ನನಗೆ ತತ್ವೋದ್ಯೋತ ಪಾಠ ಹೇಳಿ ಅಂತ ತಿಳ್ಕೊಂಡು ಅಂತ ಹೇಳಿ. ತತ್ವೋದ್ಯೋತ ಪಾಠ ಹೇಳಿ ಅಂತ ತಿಳ್ಕೊಂಡಾಗ ನಾನು ಕೇಳ್ತೀನಿ, ಏನಪ್ಪ ಮೊದಲು ಯಾವ ಕ್ರಸ್ತ ಓದಿಯೇನು, ಸಂಸ್ಕೃತ ಅಭ್ಯಾಸ ಆಗಿದೆ ನನಗೆ, ಅಥವಾ ಶಾಸ್ತ್ರದಲ್ಲಿ ಬರ್ತಕ್ಕಂತಹ ಪ್ರತ್ಯಕ್ಷ ಅನುಮಾನ ಆಗಮಗಳ ಬಗ್ಗೆ, ಅನುಮಾನದಲ್ಲಿ ಸಾಧ್ಯ ಹೇತು ಇವೆಲ್ಲ ಗೊತ್ತಿದೆಯಾ ನಿನಗೆ, ಅಥವಾ ಯತ್ವಾಭಾಸಗಳ ಬಗ್ಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂತ ತಿಳ್ಕೊಂಡಂತಂದರೆ ಅವನಿಗೆ ಆಗ ನೀನು ಪ್ರತ್ಯೇಕವಾಗಿ ಪಾಠ ಹೇಳ್ತೇನಪ್ಪ, ಎಲ್ಲರ ಜೊತೆಗೆ ನಾನು ಬಂದು ಕೂತ್ಕೊಂಡ್ರೆ ಆಗೋದಿಲ್ಲ. ಯಾಕೆ? ಶಬ್ದದ ಕಾನ್ಸೆಪ್ಟ್ ಸರಿ ಇರಬೇಕಾಗ್ತದೆ. ಇದಕ್ಕೆ ವ್ಯುತ್ಪತ್ತಿ ಅಂತ ಕರೀತಾರೆ. ಇಲ್ಲದೇ ಇದ್ರೆ ಏನಾಗ್ತದೆ,
ಒಂದಕ್ಕೆ ಏನೋ ತಿಳ್ಕೊಳ್ತೇವೆ ನಾವು, ಏನೋ ಅರ್ಥ ಮಾಡ್ತೇವೆ. ಪ್ರಕೃತಿಯ ವಿಕಾರ ಈ ಸೃಷ್ಟಿ ಅಂತಿಕೊಂಡು ನಿಮ್ಗೆ ಹೇಳಿದರೆ, ನಿಮ್ಮ ಪ್ರಕಾರ ವಿಕಾರ ಅಂತಿಕೊಂಡ್ರೆ ಕೆಟ್ಟದ್ದು ಅಂತ ಅರ್ಥ ಇದೆ. ಏನು ವಿಕಾರ ಹೊಂದದ್ದು? ಹಣ್ಣು ಹೆಸರಿ ಅಂತಿಕೊಂಡು ಕರೀತೀವಿ, ಕೊಳತೋಗ್ಯದ ಹೆಸರಿ ಅಂತ ಕರೀತೀವಿ. ವ್ಯವಹಾರದಲ್ಲಿ ವಿಕಾರ ಶಬ್ದ ಇದು ಕೆಟ್ಟದ್ದಕ್ಕೆ, ಹಾಳಾದ ವಿನಾಶವಾದದ್ದಕ್ಕೆ ಇದೆ. ಆದರೆ ಶಾಸ್ತ್ರದಲ್ಲಿ ವಿಕಾರ ಅಂತಿಕೊಂಡಂತಂದರೆ ಇನ್ನೊಂದು ರೂಪವನ್ನು ಪಡೆಯಬೇಕೆ ಅಂತಿಕೊಂಡಂತ. ವ್ಯವಹಾರದಲ್ಲಿ ಉಪಾಧಿ ಅಂತಿಕೊಂಡಂತಂದರೆ ಡಿಗ್ರಿ ಅಂತ ಅರ್ಥ ಇದೆ. ಇವನಿಗೆ ಅನೇಕ ಉಪಾಧಿಗಳಿವೆ ಅಂತಿಕೊಂಡಂತಂದರೆ ಇವನಿಗೆ ಅನೇಕ ಡಿಗ್ರಿ ಇವೆ ಅಂತ ಅರ್ಥ ಆಗ್ತದೆ. ಆದರೆ ಶಾಸ್ತ್ರದಲ್ಲಿ ಉಪಾಧಿ ಶಬ್ದಕ್ಕೆ ಬೇರೆ ಅರ್ಥ ಇದೆ. ಉಪಾಧಿ ಅಂತಿಕೊಂಡಂತಂದರೆ ಯಾವುದಕ್ಕೆ ಯಾವುದು ಆಶ್ರಯವಾಗಿದೆ ಅದು ಉಪಾಧಿ ಅಂತ ಅನ್ಸ್ಕೊಳ್ತದೆ. ಇನ್ನು ಆಶ್ರಯ ಇತ್ಯಾದಿ ಕೂಡ ಅರ್ಥ ನಿಮ್ಗೆ ಗೊತ್ತಾಗಬೇಕಾಗ್ತದೆ. ಹಾಗಾದರೆ ನನಗೆ ವಿಷ್ಣು ತತ್ವನಿರ್ಣಯ ಬರ್ತದೆ ಅಂತಿಕೊಂಡ್ರೆ ಅಂತ ವಿಷ್ಣು ತತ್ವನಿರ್ಣಯದಲ್ಲಿ ಬರುವ ಪ್ರತಿಯೊಂದು ಶಬ್ದದ ಕಾನ್ಸೆಪ್ಟ್ ನನಗೆ ಸರಿ ಕ್ಲಿಯರ್ ಇರಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಇದ್ದಿಲ್ಲ ಅಂತಿಕೊಂಡಂತಂದರೆ ಏನೇನೋ ಅರ್ಥವಾಗ್ತದೆ. ಅದಕ್ಕೆ ಮೀಮಾಂಸಕರೇನು ಹೇಳ್ತಾರೆ ಅಂತಿಕೊಂಡಂತಂದರೆ, ಒಂದು ಶಬ್ದದ ಅರ್ಥವಾಗಬೇಕಾಗಿದ್ದರೆ ವ್ಯುತ್ಪತ್ತಿ ಬೇಕು. ವ್ಯುತ್ಪತ್ತಿ ವಾಚ್ಯವಾಚ್ಯಗಳ ಸಂಬಂಧದ ಅರ್ಥ ನನಗೆ ಗೊತ್ತಿರಬೇಕು. ಹಿಂದಕ್ಕೆ ನನಗೆ ಪ್ರವಚನದಲ್ಲಿ 1-2 ಸಲ ಈ ಕಥೆ ಹೇಳಿದ್ದೆ ನಿಮಗೆ. ಒಂದು ಸಂದರ್ಭ, ಒಂದು ಮಗಳು, ಅವಳು ಹೆಣ್ಮಗಳು ಕೂಸಿಗೆ ಹಾಲನ್ನು ಕುಡಿಸ್ತಾ ಇದ್ದಾಳೆ. ಒಬ್ಬ ಹುಟ್ಟು ಕುರುಡ, ಅವನು ಹಳ್ಳಿಯಲ್ಲೇ ಬೆಳೆದಿದ್ದಾನೆ. ಅಥವಾ ಗುಡ್ಗಾಡ್ಗಲ್ ಪ್ರದೇಶದಲ್ಲಿ ಆದಿಮಾನವನಾಗಿ ಬೆಳೆದಿದ್ದಾನೆ ಅಂತ ತಿಳ್ಕೊಳ್ಳಿ. ಅವನಿಗೆ ಯಾವ ಪದಾರ್ಥ ರುಚಿ ಪರಿಚಯ ಇಲ್ಲ. ಯಾರು ತಿನ್ಲಿಕ್ಕೆ ಕೊಟ್ಟಾಗ ತಿಂದ ಮುಗ್ದ ಅಷ್ಟೇ ಹೀಗೆ ಇದ್ದಾನೆ. ಅವನು ಹಾಲು ಕುಡಿಸುವಾಗ ಮಗು ಅಳುತ್ತಿರ್ತದೆ. ಅವನು ಬದಿಯಲ್ಲಿ ಕೂತ್ಕೊಂಡು ಹುಟ್ಟುಕೂಡ ಕೇಳ್ತಾನೆ, ಯಾಕೆ ಮಗು ಅಳ್ತಾ ಇದೆ ಅಂತ ಹೇಳಿ. ಆ ಹೆಣ್ಮಗಳು ಹೇಳ್ತಾಳೆ, ಅದರ ಬಾಯಿಯೊಳಗೆ ಹಾಲು ಹಾಕ್ಲಿಕ್ಕತ್ತೀನಿ, ಅದಕ್ಕೆ ಅದು ಅಳ್ಲಿಕ್ಕತ್ತದ ಅಂತಿಕೊಂಡು, ಹಾಲು ಕುಡಿಸ್ಲಿಕ್ಕತ್ತೀನಿ ಅಂತಿಕೊಂಡು ಅಂತ ಹೇಳಿ. ಹಾಕೊಂಡು ಅವನು ಹೇಳ್ದ, ಹಾಲಂದ್ರೆ ಏನು ಅಂತಿಕೊಂಡು ಅಂತ ಹೇಳಿ. ಹಾಗೆ ನಾವು ಹಾಲು ನೋಡಿರಲೇ ಇಲ್ಲ, ಹಾಲು ಕುಡ್ದಿರಲಿಲ್ಲ. ಅವ್ನು ನೋಡ್ಲಿಕ್ಕೆ ಹಂಗೆ ಮಾಡಿದ್ದೆ. ಯಾವ ಕುಡ್ರೂ ಹಾಲು ನೋಡ್ಲಿಕ್ಕೆ ಆಗೋದಿಲ್ಲ. ಅವ್ನು ಹಾಲು ಕೊಡೋಂಗೆ ಕೊಟ್ಟು ನೀರು ಕೊಟ್ಟರು ಕೂಡ ಹಾಲು ಅಂತ ಹೇಳಿ ಕುಡಿತಾನು. ಕುಡಿದ ಮೇಲೆ ಗೊತ್ತಾಗ್ತದೆ ಹಾಲೆಲ್ಲ ಇದು ಅಂತ ಕೊಂಡು. ಹಾಲಂದ್ರೆ ಏನು ಅಂತ ಕೇಳ್ದ. ಆ ಕೇಳೋದು ಒಂದು ಬಿಳಿ ಪದಾರ್ಥ ಅಂತ ಹೇಳಿದ್ರು. ಅವಾಗ ಬಿಳಿ ಪದಾರ್ಥ ಅಂದರೆ ಏನು ಅಂತ ಕೇಳ್ದ. ಅವ್ನು ಬಿಳಿ ನೋಡೇ ಇಲ್ಲ, ಪಾಪ ಹುಟ್ಟು ಕುರುಡ. ಇಲ್ಲ, ಹಂಸ ಪಕ್ಷಿ ಅಂತೆ ಬಿಳಿ ಪದಾರ್ಥ ಅಂತ ಕೊಂತವಳು ಹೇಳಿದ್ಲು. ತನಗೆ ಗೊತ್ತಿದ್ದ ಪ್ರಕಾರ ಕಾನ್ಸೆಪ್ಟ್ ಹೇಳಿದ್ಲು. ಹಂಸ ಪಕ್ಷಿ ಅಂದರೆ ಹೇಗೆ, ಹಂಸ ಪಕ್ಷಿ ಬಿಳಿ ಅಂದರೆ ಏನು ಅಂತ ಪ್ರಶ್ನೆ ಮಾಡಿ ಒಂದು ಇವನಿಗೆ ಯಾಕೆ ತಿಳಿಸಿ ಹೇಳಬೇಕು ಅಂಥೇಳಿ ಹತ್ರ ಬಾ ಅಂತ ಕೇಳಿದ್ಲು. ಈಗ ಕೈ ಮಾಡಿದ್ಲು. ನಿನ್ನ ಕೈ ಕೊಡು ಅಂತ ಹೇಳಿ. ಇಲ್ಲಿ ಹೀಗೆ ಹಂಸ ಪಕ್ಷಿಗೆ ಮುಂದೆ ಕೊಕ್ಕೆ ಇರ್ತದೆ, ಆ ನಂತರ ಈ ಕುತ್ತಿಗೆ ಇರ್ತದೆ. ಇದು ಹಂಸ ಪಕ್ಷಿ, ಇದು ಬಿಳಿ ಇರ್ತದೆ. ಅವೇನು ತಿಳ್ಕೊಂಡ, ಹಾಲು ಅಂತಂದ್ರೆ ಇಂಥ ಒಂದು ದೊಡ್ಡ ಪದಾರ್ಥ ಅಂತ ತಿಳ್ಕೊಂಡ. ಅಂತ ಇಷ್ಟು ಮೂರ್ಖಿದ್ದೀರಿ, ಇಷ್ಟು ದೊಡ್ಡ ಪದಾರ್ಥ ಕುಸಿಗೆ ಬಾಯಿ ಒಳಗೆ ಹಾಕಿದ್ರೆ ಅಳದೇ ಏನು ಮಾಡ್ತದೆ ಅಂತ ತಿಳ್ಕೊಂಡು ಕೇಳ. ಈ ರೀತಿಯಾಗಿ ಅವನಿಗೆ ಬಿಳಿ ಅಂತಂದ್ರೂ ಕಾನ್ಸೆಪ್ಟ್ ಗೊತ್ತಿಲ್ಲ, ಹಂಸ ಅಂತ ಕಾನ್ಸೆಪ್ಟ್ ಗೊತ್ತಿಲ್ಲ, ಹಾಲು ಅನ್ನೋ ಕಾನ್ಸೆಪ್ಟು ಗೊತ್ತಿಲ್ಲ. ಶಾಸ್ತ್ರದ ಈಗ ವಿಷ್ಣುತ್ವನೇ ಹೇಳುವಾಗ ನಿಮಗೆ ತಿಳಿದಾಗ ಅನ್ನಿಸ್ತದೆ ಮತ್ತು ಮರೆತೋಗ್ತದೆ. ಕಾರಣ ಏನು ಅಂತ ತಿಳ್ಕೊಂಡಂತಂದರೆ ವ್ಯುತ್ಪತ್ತಿ ಇಲ್ಲ, ಅದಕ್ಕೋಸ್ಕರ ಅನಾನುಕೂಲ.
ಅದಕ್ಕೋಸ್ಕರ ವ್ಯುತ್ಪತ್ತಿ ಬೆಳೆಸ್ಕೊಳ್ಬೇಕಾಗಿತ್ತು. ಈ ಪದಾರ್ಥಕ್ಕೆ ಈ ಪದಕ್ಕೆ ಏನರ್ಥ, ಈ ಪದಕ್ಕೆ ಏನರ್ಥ, ಇದರ ಕಾನ್ಸೆಪ್ಟ್ ಏನು, ಇದರೇನು ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ನೀವು ಗುರುಗಳ ಹತ್ರ ಕೂತು ಕಲಿಬೇಕಾಗ್ತದೆ. ಆಧೇಯ ಅಂದರೆ ಏನು, ಆಧಾರ ಅಂದರೆ ಏನು, ಆಶ್ರಯ ಅಂತಂದ್ರೆ ಏನು, ಆಶ್ರಿತ ಅಂತಂದರೆ ಏನು, ಆಧಾರಾಧೇಯ ಸಂಬಂಧ ಅಂದರೆ ಏನು, ವಾಚ್ಯ ವಾಚಕ ಸಂಬಂಧ ಅಂದರೆ ಏನು, ಪ್ರತಿಯೊಂದನ್ನು ಆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಬೇಕಾಗ್ತದೆ. ಆಗ ಶಾಸ್ತ್ರ ಅರ್ಥ ಆಗ್ತದೆ. ಶಾಸ್ತ್ರೀಯ ಭಾಷೆ ಇದು. ಅದಕ್ಕೋಸ್ಕರ ವ್ಯುತ್ಪತ್ತಿ ಇದ್ದರೆ ಮನುಷ್ಯನಿಗೆ ಶಬ್ದಾರ್ಥವಾಗ್ತದೆ. ವೇದ ಇದು ಶಬ್ದ ಸಮೂಹ, ಅರ್ಥ ಆಗಬೇಕಾಗಿತ್ತು ಅಂತಂದರೆ ವಾಚ್ಯವಾಚಕ ಸಂಬಂಧ ಗೊತ್ತಿರಬೇಕು. ಆದರೆ ಅವ್ರು ಏನು ಮಾಡ್ತಾರೆ ಅಂತಕೊಂಡಂತಂದರೆ, ಈ ಉತ್ಪತ್ತಿ ಹೇಗಾಗ್ತದೆ ಅಂತನ್ನೋ ಒಂದು ಪ್ರಶ್ನೆ ಬಂದಾಗ ಆ ಕಾಲದಲ್ಲಿ ಪ್ರಾಭಾಕರೊಂದು ತಮ್ಮ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಪ್ರತ್ಯೇಕ ಸಿದ್ಧಾಂತ ಮಂಡಿಸಿದ್ದಾರೆ. ವಿಷ್ಣು ತತ್ವಜ್ಞಾನದಲ್ಲಿ ಟೀಕಾಕೃತ್ಪಾದರು ಅದನ್ನು ನಮಗೆ ತಿಳಿಸಿ ಹೇಳ್ತಾರೆ. ವ್ಯುತ್ಪತ್ತಿ ಹೇಗಾಗ್ತದೆ, ಟೀಕಾಕೃತ್ಪಾದರು ಪ್ರಾಭಾಕರರ ಅಭಿಪ್ರಾಯವನ್ನು ಅನುವಾದ ಮಾಡ್ತಾರೆ. ಇಲ್ಲಿ ಬಹಳ ಸಂಕ್ಷೇಪ ಇದೆ. ಶ್ರೀಮನ್ ನ್ಯಾಯಸುಧಾದಲ್ಲಿ ಇದು ಬಹಳ ವಿಸ್ತಾರವಾಗಿ ಬಂದಿದೆ. ವ್ಯುತ್ಪತ್ತಿ ಹೇಗೆ ಅಂತಂದರೆ, ನಮಗಿಂತ ಸೀನಿಯರ್ ಮಾಡುವ ವ್ಯವಹಾರದಿಂದ ನಮಗೆ ಗೊತ್ತಾಗ್ತದೆ. ಮನೆಯಲ್ಲಿ ಅಪ್ಪ ಕುಳಿತುಕೊಂಡಿದ್ದಾನೆ. ಒಂದು ವರ್ಷದ ಹುಡುಗ ಕೂಸದ, ಅಥವಾ 2-3 ವರ್ಷ ಅಂತಿದೆ ಅಂತ ತಿಳ್ಕೊಬೇಕು. ಅದಕ್ಕಿಂತ ದೊಡ್ಡ 10-12 ವರ್ಷದ ಹುಡುಗನೂ ಇದ್ದಾನೆ. 3 ಜನ ಕೋಣೆಯಲ್ಲಿದ್ದಾರೆ. ಆಗ ಅವನು ಹುಡುಗ ಹೇಳ್ತಾನೆ, ಅಪ್ಪ ಹೇಳ್ತಾನೆ, ಏನೋ ಸುರೇಶ, ಹೋಗು ನೀರನ್ನು ತೆಗೆದುಕೊಂಡು ಬಾ. ಆಗ ಅವನು ಹೇಳ್ತಾನೆ. ಆ ನಂತರ ತೆಗೆದುಕೊಂಡು ಬರ್ಲಿಕ್ಕೆ ಹೋಗ್ತಾನೆ. ಏನೋ ತೆಗೆದುಕೊಂಡು ಬರ್ತಾನೆ. ಇಲ್ಲಿ ಕುಳಿತುಕೊಂಡ ಹುಡುಗ ಪ್ರಶ್ನೆ ಮಾಡ್ತಾನೆ, ಇವನು ಎದ್ದ, ಹೋದ, ಬಂದ. ಚೈತ್ರ ಜಲಂ ಆಹಾರ ಇತಿ ಪ್ರಯೋಜಕ ವೃದ್ಧ ವಾಕ್ಯ ಶ್ರವಣಾನಂತರಂ. ನೋಡಿ, ವ್ಯುತ್ಪತ್ತಿ ಪ್ರಯೋಜಕ, ಪ್ರಯೋಜ್ಯ. ಪ್ರಯೋಜಕ ಅಂತಿಕೊಂಡಂತಂದರೆ ಯಾವನು ಆ ಪ್ರಯೋಜನ ಪಡೆಯೋನಿದ್ದಾನೆ ಅವನು. ಪ್ರಯೋಜ್ಯ ಅಂತಿಕೊಂಡ್ರೆ ಯಾರಿಗೂ ಹೇಳೋನಿದ್ದಾನೆ, ಅವನಿಗೆ ಪ್ರಯೋಜ್ಯ ಅಂತಿಕೊಂಡಂತ ಕರೀತಾರೆ. ಯಾವನಿಗೆ ನೀರು ಬೇಕಾಗಿದೆ ಅವನು ಪ್ರಯೋಜಕ ವೃದ್ಧ. ವೃದ್ಧ ಅಂದರೆ ಹಿರಿಯ ಅಂತ ಅರ್ಥ, ಅಷ್ಟೇ ಇಲ್ಲ, ಮುದುಕ ಅಂತ ತಿಳ್ಕೊಳ್ಬೇಡಿ. ಯಾರಿಗೆ ಆರ್ಡರ್ ಮಾಡ್ತಾನೆ ಅಂದರೆ ಅವನು ಇಚ್ಛೆಯನ್ನು ಪೂರೈಸ್ತಾನೆ, ಅವನು ಪ್ರಯೋಜ್ಯ ವೃದ್ಧ ಅಂತ ಅನ್ಸ್ಕೊಳ್ತಾನೆ. ಪ್ರಯೋಜ್ಯ ಹಿರಿಯ. ಅವನಿಗೆ ಹೇಳ್ತಾನೆ, ಹೋಗಿ ನೀರನ್ನು ತೆಗೆದುಕೊಂಡು ಮಾಡ್ತಕ್ಕಂತ ಅಂತೇಳಿ. ಅವನು ನೀರನ್ನು ತೆಗೆದುಕೊಂಡು ಬರ್ತಾನೆ. ಪ್ರವೃತ್ತಿ ಆಗ್ತದೆ. ಪ್ರಯೋಜ್ಯ ವೃದ್ಧಶ್ಚ ಜಲಾಹರಣ ವಿಷಯಾಂ ಪ್ರವೃತ್ತಿಂ ದೃಷ್ಟ್ವಾ. ಅವನು ಆ ಪ್ರವೃತ್ತಿಯನ್ನು ನೋಡ್ತಾನೆ. ಆಗ ಆ ಬಾಲಕ ವಿಚಾರ ಮಾಡ್ತಾನೆ, ಇವನು ಏನು ಹೋದ, ಏನೋ ಕೆಲಸ ಮಾಡಲಿಕ್ಕೆ ಪ್ರವೃತ್ತಿ ಇವನು ಹೇಳ್ದ, ಅವನು ಮುಂದೆ ಹೋದ. ಓದೋದಕ್ಕೆ ಪ್ರವೃತ್ತಿ ಅಂತ ಕರೀತಾರೆ. ಈ ಪ್ರವೃತ್ತಿಯಮ್ಮ ಯಾವುದೋ ಒಂದು ವಿಷಯವನ್ನು ತಿಳಿದುಕೊಂಡೇ ಮಾಡಿ ಯಾವುದಕ್ಕೊಂದು ಬೇಕಾಗಿದೆ ಅದಕ್ಕೆ ಹೋಗ್ಯಾನ ಅಂತ ತಿಳ್ಕೊಂಡಂತೇಳಿ. ಯಾಕಂದರೆ ಅವನು ತಾನು ವಿಚಾರ ಮಾಡ್ತಾನೆ, ನಾನು ಬೇಕಾದಾಗ, ನಾನು ಹಸಿವೆ ಆದಾಗ ಹಾಲು ಕುಡಿಸು ಅಂತ ತಿಳ್ಕೊಂಡು ನಮಗೆ ಹೇಳ್ತೇನೆ ನಾನು.
ಹಾಲು ಕುಡಿಸು ಅಂತ ತಿಳ್ಕೊಂಡಂತ ಹಾಲು ಕುಡಿತೀನಿ ಅಂತ ತಿಳ್ಕೊಂಡು ನಾನು ಹೇಗೆ ಪ್ರವೃತ್ತನಾಗ್ತೇನೆ, ಹಸಿವಾದಾಗ ತಿನ್ನಬೇಕು ಅಂತ ತಿಳ್ಕೊಂಡಂತ ನಾನು ಹೇಗೆ ಹೊರಡ್ತೇನೆ. ಹಾಗೆ ಅವನ ಪ್ರವೃತ್ತಿಗೆ ಏನೋ ಒಂದು ಬೇಕಾಗಿದೆ, ಯಾನೋ ಒಂದು ಪ್ರವೃತ್ತಿ. ಅಸ್ಯ ಪ್ರವೃತ್ತಿ ಹೇತುವಾದ ಬುದ್ಧಿ, ಇವನು ಪ್ರವೃತ್ತನಾದ್ನಲ್ಲ, ಈ ಪ್ರವೃತ್ತಿಗೆ ಸಬ್ಜೆಕ್ಟ್ ಏನು, ಯಾಕೆ ಹೋದ, ಈ ಪ್ರವೃತ್ತಿಗೆ ಕಾರಣ ಏನು ಅಂತ ಆ ಹುಡುಗ ವಿಚಾರ ಮಾಡ್ತಾನೆ. ವಿಚಾರ ಮಾಡಿಕೊಂಡು ಆ ನಂತರ ಅವನು ಹೇಳ್ತಾನೆ, ಹೌದು, ಒಂದು ಕೆಲಸ ಮಾಡಬೇಕಾಗಿದ್ರೆ ಏನೋ ಬೇಕಾಗಿರ್ತದೆ. ಯಾಕೆ ನನಗೆ ಬೇಕಾದಾಗ ಹಾಲು ಬೇಕಾದಾಗ ನಾನು ಹಾಲನ್ನು ಕುಡಿತೇನೆ. ಹಾಲಿನ ವಿಷಯದಲ್ಲಿ ನನಗೆ ಹೇಗೆ ಪ್ರವೃತ್ತಿ ಉಂಟಾಗ್ತದೆ, ಹಾಗೆ ಇವನು ಕೂಡ ಏನೋ ಬೇಕಾಗಿ ಪ್ರವೃತ್ತಿಯನ್ನು ಮಾಡಿದ್ದಾನೆ. ಅಂದರೆ ಮನುಷ್ಯನಿಗೆ ಪ್ರವೃತ್ತಿ ಉಂಟಾಗಬೇಕಾಯಿತು ಅಂತಂದರೆ ಏನೋ ಒಂದು ಸಬ್ಜೆಕ್ಟ್ ಇರಬೇಕು. ಆ ನಂತರ ಅವನು ಮತ್ತು ಪುನಃ ವಿಚಾರ ಮಾಡ್ತಾನೆ. ಏನು ವಿಚಾರ ಮಾಡ್ತಾನೆ? ಪುನರೇವಂ ಅವಧಾರಯತಿ ಯದ್ವಿಷಯ ಸಾ ಬುದ್ಧಿ ಪ್ರವೃತ್ತಿ ಹೇತುಭೂತ. ಯಾವ ವಿಷಯ ಇವನಿಗೆ ಒಳಗೆ ವಸ್ತು ತರಲು ಅವನ ಪ್ರವೃತ್ತಿಗೆ ಕಾರಣವಾಯಿತು, ಅದನ್ನು ಅವನು ಆ ಹಿರಿಯ ಹೇಳಿದ ಶಬ್ದದಿಂದ ಅವನಿಗೆ ಪ್ರವೃತ್ತಿ ಉಂಟಾಯಿತು. ಬಹುಶಃ ಹೋಗುವಂತ ಅನ್ನೋ ಶಬ್ದಕ್ಕೆ ಪ್ರವೃತ್ತಿ ಮಾಡು, ಹೋಗುವಂತ ಅಂತ ಹೇಳೋದು ಅಂತ ಅರ್ಥ ಇಟ್ಕೊಂಡ. ಅದೇ ರೀತಿಯಾಗಿ ಅವನು ಪ್ರವೃತ್ತಿ ಮಾಡಿದ್ರಿಂದ ಹೋದ. ನನಗೆ ಮಾತ್ರ ಯಾರು ಹೇಳಲಿಲ್ಲ, ನನ್ನ ಪ್ರವೃತ್ತಿಗೆ ನನಗೆ ಬೇಕಾಗಿತ್ತು, ನಾನು ಪ್ರವೃತ್ತನಾದೆ. ಏನೇ ಇರಲಿ, ಒಂದು ವಿಷಯದಲ್ಲಿ ಪ್ರವೃತ್ತಿ ಇದ್ದಾಗ ನಾವು ಕಾರ್ಯವನ್ನು ಮಾಡ್ತೇವೆ. ತೇನ ಯದ್ಬೋಧಾತ್ ಮಮ ಪ್ರವೃತ್ತಿ, ನನಗೆ ಬೇಕಾದಾಗ ಹೇಗೆ ನಾನು ಪ್ರವೃತ್ತನಾಗ್ತೇನೆ ಅಂತಾದ ಪ್ರವೃತ್ತಿಗೆ ಇನ್ನೊಬ್ಬರ ಹೇಳಿದ್ದು ಕೂಡ ಕಾರಣವಾಗ್ತದೆ. ಅವನಿಗೆ ಶಬ್ದ ಪ್ರವೃತ್ತಿಗೆ ಕಾರಣವಾಯಿತು. ಏನೇ ಇರಲಿ, ಒಟ್ಟು ಪ್ರವೃತ್ತಿ ಕಾರಣ ಆಯಿತು. ಶಬ್ದ ನಿಮಿಷ ಗೊಂದಲ ಆಯ್ತಲ್ಲ. ಮೀಮಾಂಸಕನ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಂಡಂತಂದರೆ, ಯಾವುದಾದ್ರೂ ಒಂದು ಶಬ್ದ ಏನಿದೆ, ಈ ಶಬ್ದ ಇನ್ನೊಬ್ಬರಿಗೆ ಹೀಗೆ ಮಾಡುವಂತ ಅನ್ನೋದಕ್ಕೋಸ್ಕರ ಇರ್ತಾರೆ, ಅದಕ್ಕೆ ಅವಾಗ ಹೇಳ್ತಾರೆ. ಇದನ್ನು ಇದ್ದದ್ದಿದೆ ಅಂತ ತಿಳ್ಕೊಂಡಂತ ಹೇಳೋ ಅವಶ್ಯಕತೆ ಇಲ್ಲ. ನಾನು ನನ್ನ ವಿದ್ಯಾರ್ಥಿಗೆ ಇಲ್ಲಿ ಪುಸ್ತಕ ಇದೆ ನೋಡು ಅಂತ ತಿಳ್ಕೊಂಡಂತ ಹೇಳಿ ಅಂತ ನಾನೇ ನೋಡ್ಲಿಕ್ಕೆ ನೀವು ಹೇಳೋ ಅವಶ್ಯಕತೆ ಏನಿದೆ? ನಾನು ಅವನು ಹೇಳಬೇಕಾಗಿತ್ತು ಅಂತಂದರೆ ನೀರನ್ನು ನೋಡು ಅಂತ ತಿಳ್ಕೊಂಡು ಹೇಳಬೇಕೇನು ಇಲ್ಲ. ಬಾವಿಯಲ್ಲಿ ನೀರು ಎಷ್ಟು ಬಂದ ನೋಡಪ್ಪ ಅಂತ ತಿಳ್ಕೊಂಡಂತೇಳಿ ನೋಡು ಅಂತ ತಿಳ್ಕೊಂಡಂತ ನಾನು ಅವನಿಗೆ ಆರ್ಡರ್ ಮಾಡಬೇಕು. ಒಂದು ಕ್ರಿಯೆ, ಎಲ್ಲಿ ಕ್ರಿಯೆ ಇದೆ ಅಲ್ಲಿ ಇನ್ನೊಬ್ಬರಿಗೆ ಹೇಳುವಿಕೆ ಇದೆ. ಕ್ರಿಯೆ ಇಲ್ಲದೆ ಇದ್ದರೆ ಇನ್ನೊಬ್ರಿಗೆ ಹೇಳೋ ಅವಶ್ಯಕತೆ ಬೀಳೋದೇ ಇಲ್ಲ. ಈಗ ನಾನು ಕೂತ್ಕೊಂಡಿರ್ತೇನೆ, ಆ ನಂತರ ನನ್ನ ವಿದ್ಯಾರ್ಥಿಗೆ ಹೇಳ್ತಾನೆ, ನೋಡಪ್ಪ ಸ್ವಲ್ಪ ನೀರು ತೊಗೊಂಡು ಬಾ, ಪೆನ್ ತಗೊಂಡು ಬಾ. ಶಬ್ದಾರ್ಥದ ವಾಕ್ಯಗಳ ಉದ್ದೇಶ ಒಂದು ಏನಾದರೂ ಪ್ರವೃತ್ತಿಗೆ ಕಾರಣವಾಗ್ತದೆ. ಈ ಪ್ರವೃತ್ತಿಗೇನೆ ಕಾರ್ಯತ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಸ್ವಂತ ಪ್ರವೃತ್ತಿ ಯಾವುದಾದ್ರೂ ಒಂದು ಪಡೆಯೋದಕ್ಕೋಸ್ಕರ, ಏನಾದರೂ ಪಡೆಯೋದಕ್ಕೋಸ್ಕರ ನನ್ನ ಪ್ರವೃತ್ತಿ, ಹಾಲು ಪಡೆಯೋದಕ್ಕೋಸ್ಕರ ನನ್ನ ಪ್ರವೃತ್ತಿ. ಇಲ್ಲಿ ನನಗೆ ಯಾರು ಹೇಳಿಲ್ಲ. ಏನೇ ಇರಲಿ, ಆದರೆ ಇನ್ನೊಬ್ಬರು ಹೇಳಿದಾಗ ಹೋದಾಗ ಆಗ ಆ ಶಬ್ದ ವಾಕ್ಯ ಅಂತಿಕೊಂಡಂತೇನಿದೆ ಅದು ಏನಾದರೂ ಒಂದು ಮಾಡುವುದಕ್ಕೋಸ್ಕರ ಹೇಳಲ್ಪಟ್ಟಿದೆ ಹೊರತು ಇದ್ದದ್ದನ್ನು ಇರುವುದಕ್ಕೋಸ್ಕರ ಹೇಳಿಲ್ಲ.
ವಿದ್ಯಾರ್ಥಿಗಳಿಗೆ ವಿಷ್ಣು, ವೈಕುಂಠ, ಲಕ್ಷ್ಮಿ, ಸೃಷ್ಟಿ ಹೀಗೆ ನಾನು ಹೇಳಿದರೆ ಏನರ್ಥ ಆಗ್ತದೆ? ನಾವು ವಿದ್ಯಾರ್ಥಿಗಳು ಹೇಳಬೇಕಾಗ್ತದೆ. ಸಂಪೂರ್ಣ ಜಗತ್ತನ್ನು ಪರಮಾತ್ಮನೇ ಸೃಷ್ಟಿ ಮಾಡಿದ್ದಾನೆ. ವಿಷ್ಣು ಸರ್ವೋತ್ತಮ ಆಗಿದ್ದಾನೆ. ಇಂಥ ವಿಷ್ಣುವಿನನ್ನು ನೀವು ತಿಳಿದುಕೊಳ್ಳಿರಿ ಅಂದಾಗ ನನ್ನ ವಾಕ್ಯ ಪೂರ್ತಿ ಆಯಿತು. ಮಾಡಿರಿ, ತಿಳಿದುಕೊಳ್ಳಿರಿ, ಹೇಳಿರಿ ಅಂತಿಕೊಂಡು ಹೇಳಿದಾಗ ಅದು ಕ್ರಿಯೆಯಲ್ಲಿ ಯಾವುದು ತಾತ್ಪರ್ಯ ಇದೆ, ಕ್ರಿಯೆಯಲ್ಲೇ ಸಮಾಪ್ತಿ ಆಗ್ತದೆ. ಆ ಕೃತಿ ಪ್ರವೃತ್ತಿ ಪ್ರವೃತ್ತಿಗೆ ಕಾರಣೀಭೂತವಾದದ್ದು ಶಬ್ದಗಳು. ಇಲ್ಲದೆ ಇದ್ದರೆ ಇದ್ದದ್ದಿದ್ದ ಹಾಗೆ ವಿದ್ಯಾರ್ಥಿಗಳಿಗೆ ಬೋರ್ಡ್ ಮೇಲೆ ಒಂದು ಚಿತ್ರ ಬರೆದು, ಬೋರ್ಡು, ಚಿತ್ರ, ನೀವು, ನಾನು, ಈ ಚಿತ್ರ ನೋಡಿರಿ, ಈ ಚಿತ್ರದಿಂದ ನಿಮ್ಮ ವಿಷಯವನ್ನು ಸ್ಪಷ್ಟ ಮಾಡಿಕೊಳ್ಳಿರಿ ಅಂತ ಅವರಿಗೆ ಪ್ರವೃತ್ತ ಮಾಡಬೇಕು. ಪ್ರವೃತ್ತಿಗೆ ಕಾರಣವಾದದ್ದು ಶಬ್ದ ಅಥವಾ ವಾಕ್ಯಗಳು. ಅದೇ ರೀತಿಯಾಗಿ ವೇದದ ವಾಕ್ಯಗಳು ಕೂಡ ಪ್ರವೃತ್ತಿಯನ್ನು ಉಂಟು ಮಾಡೋದಕ್ಕೋಸ್ಕರ ಇವೆ ಹೊರತು ಇದ್ದ ವಿಷಯವನ್ನು ಹೇಳೋದಕ್ಕೋಸ್ಕರ ಇಲ್ಲ. ಅವರ ಪ್ರಕಾರ ಸಿದ್ಧ ವಸ್ತುಗಳನ್ನು ವೇದ ಹೇಳುವುದಿಲ್ಲ. ಪ್ರವೃತ್ತಿಗೆ ಕಾರಣೀಭೂತವಾಗಿ ಈ ಪ್ರವೃತ್ತಿಗೆ ಕಾರ್ಯತ ಅಂತೇಳಿ ಕರೀತಾರೆ. ಆದ್ದರಿಂದಾಗಿ ಅವ್ರ ಮುಂದೆ ಇದನ್ನು ಅರ್ಥ ಮಾಡ್ತಾರೆ. ಶಬ್ದ ಇದ್ದದ್ದು ಕೂಡ ಅಷ್ಟೇ ಅಲ್ಲ, ವಿಭಕ್ತಿ ಪ್ರತ್ಯಯ ಆನಂತರ ಕ್ರಿಯಾ ಪ್ರತ್ಯಯಗಳು ಕೂಡ ಇದಕ್ಕೋಸ್ಕರವೇ ಇವೆ ಅಲ್ಲ. ಅದನ್ನು ಮತ್ತೆ ನಾಳೆ ದಿವಸ ನಾನು ಹೇಳ್ತೇನೆ. ಆದ್ದರಿಂದಾಗಿ ಸದಾಗಮೈಕ ವಿಜ್ಞೇಯ ಅಂತ ಪರಮಾತ್ಮನು ಸಕಲ ವೇದಗಳಿಂದ ಪರಮಾತ್ಮನೇ ಹೇಳಲ್ಪಡ್ತಾನೆ ಅಂತನ್ನುವ ನಿಮ್ಮ ಮಾತು ನನಗೆ ಒಪ್ಪಿತವಿಲ್ಲ. ವೇದ ಪರಮಾತ್ಮನನ್ನು ಪಡೆಯುವ ಉಪಾಯವನ್ನು ಹೇಳುತ್ತದೆ. ಆ ಹೇಳ್ತಕ್ಕಂಥ ವಿಧಿ ವಾಕ್ಯಗಳಿಗೆ ಅದನ್ನು ಅಂಗವಾಗಿ ಪರಮಾತ್ಮನು ಬರ್ತಾನೆ ಹೊರತು ಅವನೇ ಮುಖ್ಯ ಪ್ರತಿಪಾದ್ಯನಲ್ಲ. ವೇದ ನಮಗೆ ಮಾರ್ಗದರ್ಶನ, ಹೀಗೆ ಮಾಡು ಅಂತ ಹೇಳೋದಕ್ಕೋಸ್ಕರ ಹೊರಟಿದೆ ಹೊರತು ಹೀಗಿದೆ ಅಂತ ಅನ್ನೋದು ಹೇಳೋದಕ್ಕೋಸ್ಕರ ಹೊರಟಿಲ್ಲ. ಇದು ಮೀಮಾಂಸಕರ ವಾದ. ಅದಕ್ಕೆ ಅವರು ಶಬ್ದ ಜ್ಞಾನ ಹೇಗಾಗ್ತದೆ ಇತ್ಯಾದಿಗಳನ್ನು ನಿನ್ನೆ ಇವತ್ತು ನೀವು ಹೇಳಿದೆ. ಶಬ್ದ ಅದನ್ನು ತೋರಿಸಬೇಕು, ಆನಂತರ ಇದನ್ನು ಆ ವಸ್ತು ತೋರಿಸಿದಾಗ ವ್ಯುತ್ಪತ್ತಿ ಆಗ್ತದೆ, ವ್ಯುತ್ಪತ್ತಿ ಆದ ಮೇಲೆ ಪ್ರವೃತ್ತಿಗೆ ಕಾರಣೀಭೂತವಾಗ್ತದೆ. ಇಷ್ಟು ಮೀಮಾಂಸಕರವಾದ. ಈ ಮೀಮಾಂಸಕರ ಇದರಲ್ಲಿ ನೋಡಿದ್ರೆ ನಮ್ಗೆ ಸರಿ ಅಂತ ಅನ್ನಿಸ್ತದೆ. ಎಲ್ಲಿವರೆಗೂ ನಾವು ಹೇಳೋದಿಲ್ಲ ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತಕೊಂಡು. ನಾವು ಪ್ರತಿ ದಿವಸ ಪ್ರವಚನದಲ್ಲಿ ನೋಡಿ ಹೀಗೆ ಹೇಳಿದ್ದಾರೆ, ಹೀಗೆ ಮಾಡಿರಿ, ಸಂಸಾರದಲ್ಲಿ ಹೀಗೆಲ್ಲ ನಡೆದಿದೆ, ದೇವರನ್ನು ನಂಬಿ, ನಿಮಗೆ ಪ್ರೇರಿಸೋದಕ್ಕೋಸ್ಕರ ಪ್ರವಚನ ಅಲ್ಲೇನು? ಬರೀ ಹೀಗಿದೆ ಅಂತ ಹೇಳಿದ ಕ್ಷಣಕ್ಕೇನೆ ವಿಷ್ಣು ಸರ್ವೋತ್ತಮ ಅಂದಾಕ್ಷಣ ಸರ್ವೋತ್ತಮ ತಿಳಿದುಕೊಳ್ಳ್ರಿ ಅಂತ ಅನ್ನೋದಕ್ಕೋಸ್ಕರ ಪ್ರವಚನ ಅಲ್ಲೇನು? ಆದ್ದರಿಂದಾಗಿ ಪ್ರವೃತ್ತಿಯನ್ನೇ ಹೇಳ್ತದೆ ವೇದ, ಅಂದರೆ ಕಾರ್ಯತ್ವವನ್ನೇ ಹೇಳ್ತದೆ ಹೊರತು. ಮತ್ತು ಶಬ್ದಗಳಿಗೂ ಕೂಡ ಪ್ರಥಮ, ದ್ವಿತೀಯ, ತೃತೀಯ ಅಲ್ಲಿ ಪ್ರತ್ಯಯಗಳಿವೆ. ಆ ಪ್ರತ್ಯಯಗಳಿಗೆ, ಆ ವಿಭಕ್ತಿಗಳಿಗೆ ಕಾರಕ ಅಂತ ಕರೀತಾರೆ. ಕೃತಿ ಏನಾದರೂ ಒಂದು ಕಾರ್ಯವನ್ನು ಸೂಚನೆ ಮಾಡ್ತದೆ ಅದು. ಆನಂತರ ಭೂತ, ಭವಿಷ್ಯದ, ವರ್ತಮಾನ, ಲಟ್, ಲಿಟ್, ಲೋಟ್, ಲಂಗ್ ಇವೆಲ್ಲವೂ ಕೂಡ ಏನಾದರೂ ಒಂದು ಮಾಡೋದನ್ನು, ಏನೋ ವಿಧಿಯನ್ನು, ಕ್ರಿಯೆಯನ್ನು ಹೇಳಿಕೊಡ್ತದೆ. ಆದರೆ ಜಗತ್ತಿನಲ್ಲಿ ಕ್ರಿಯೆಯನ್ನು ಸೂಚಿಸುವುದಕ್ಕೋಸ್ಕರವೇ ಶಬ್ದಗಳಿವೆ ಅಂತನ್ನುವ ವಿಚಾರವನ್ನು ಮೀಮಾಂಸಕರು ಮಂಡಿಸ್ತಾರೆ. ಅವರ ಮಂಡನೆಯ ಮುಂದಿನ ಭಾಗ ಏನಿದೆ ಅಂತ ಅನ್ನೋದನ್ನು ನಾವು ನಾಳೆ ನೋಡೋಣ. ಮುಂದೆ ಆಚಾರ್ಯರು ಏನು ಉತ್ತರ ಕೊಡ್ತಾರೆ ಅಂತ ಅನ್ನೋದನ್ನು ಕ್ರಮವಾಗಿ ನಾವು ತಿಳಿದುಕೊಳ್ಳೋಣ. ಇವತ್ತು ಇಷ್ಟ ಅರ್ಥ ಮಾಡಿಕೊಳ್ಳೋಣ. ಶಬ್ದದ ಅರ್ಥ ಆಗಬೇಕಾಗಿದ್ದರೆ ಆ ಶಬ್ದದಿಂದ ಏನು ವಸ್ತು ಹೇಳಲ್ಪಡ್ತದೆ ಆ ವಸ್ತುವಿನ ದರ್ಶನ ನಮಗಾಗಬೇಕು. ಅದು ನಮಗೆ ಕಾನ್ಸೆಪ್ಟಿಗೆ ಬರಬೇಕು. ಆದರೆ ಶಾಸ್ತ್ರದ ವಿಷಯ ಯಾವುದು ಕಣ್ಣಿಗೆ ಕಾಣಿಸೋದಿಲ್ಲ. ನಾವು ಆ ಶಬ್ದಗಳ ಮುಖಾಂತರ ಅದನ್ನು ಮೂಡಿಸ್ಬೇಕಾಗ್ತದೆ. ಪ್ರವಚನಕಾರನಿಗೆ ಒಂದು ದೊಡ್ಡ ಜವಾಬ್ದಾರಿ ಇದೆ.
ಈಗ ನನಗೆ ಗೋಪಿಕಾಸ್ತ್ರೀಯರ ರಾಸಲೀಲೆ ಹೇಳಬೇಕಾಗಿದೆ. ನಾನು ಈ ರೀತಿಯಾಗಿ ಅವ್ರಿಗೆ ಹೇಳಬೇಕಲ್ಲ, ಅವರಿಗೆ ಗೊತ್ತಿದ್ದ ಶಬ್ದಗಳ ಮುಖಾಂತರ ಒಂದು ಚಿತ್ರದ ಕಲ್ಪನೆ ಅವ್ರು ಮಾಡಿಕೊಳ್ಬೇಕು. ಕೃಷ್ಣ ಅಂತಂದಾಕ್ಷಣಕ್ಕೇನೆ ನಾನು ವರ್ಣನೆ ಮಾಡಿರಬೇಕು. ಮುಂಗುರು ಕೂದಲುಗಳಿವೆ, ಆ ನಂತರ ಅದನ್ನು ಕಂಠ ಕಟ್ಟಿ ಅದರ ನವಿಲುಗರಿಯನ್ನು ಅವಳ ತಾಯಿ ಸಿಕ್ಕಿಸಿದ್ದಾಳೆ. ಅವಾಗ ತಲೆ ನವಿಲುಗರಿ, ಆನಂತರ ಒಳ್ಳೆ ಸುಂದರ ಅಗಲವಾದ ಕಣ್ಣುಗಳು, ಒಳ್ಳೆ ಕಿವಿಗಳು, ಕಿವಿಯಲ್ಲಿ ಇದು ಹೇಳಿದಾಗ ಅವೆಲ್ಲ ಚಿತ್ರ ನಮಗೆ, ಯಾಕೆ ವ್ಯವಹಾರದಲ್ಲಿ ನೋಡಿರ್ತೀವಿ ಅಂತ ಚಿತ್ರ ಬರ್ತದೆ. ಮೂರ್ತ ಪದಾರ್ಥಗಳ ಮುಖಾಂತರ ಅಮೂರ್ತ ಪದಾರ್ಥದ ಚಿಂತನೆ ಉಂಟಾಗ್ತದೆ. ಆಗ ಆ ಶಬ್ದದ ಅರ್ಥ ಏನು ಅಂತ ಅನ್ನೋದು ನಮ್ಗೆ ಗೊತ್ತಾಗ್ತದೆ. ಅವಾಗ ಕೃಷ್ಣ ಅಂದಾಕ್ಷಣ ಒಂದು ರೂಪ ನಮ್ಮ ಕಣ್ಣೆದುರಿಗೆ ಬರ್ತದೆ. ಇಲ್ಲದೆ ಇದ್ರೆ ಕೃಷ್ಣ ಅಂದರೆ ಕಪ್ಪು ಅಷ್ಟೇ ಬರ್ತದೆ. ವ್ಯುತ್ಪತ್ತಿಯಿಂದ ಶಬ್ದಾರ್ಥದ ವಾಚ್ಯವಾಚಕ ಸಂಬಂಧದಿಂದ ಅಲ್ಲಿರ್ತಕ್ಕಂಥ ಕೃತಿಯ ಉದ್ದಿಷ್ಟವಾಗಿ ಶಬ್ದ ಉಚ್ಚರಿತವಾದಾಗ ಆಕಾರದ ಕೃತಿ ಅನ್ನು ತೋರಿಸೋದಕ್ಕೋಸ್ಕರವೇ ಸಂಪೂರ್ಣ ಶಬ್ದ ಪ್ರಪಂಚ ಅಂತ ತಿಳ್ಕೊಂಡಂತನ್ನೋದು ಮೀಮಾಂಸಕರ ಅಭಿಪ್ರಾಯ. ಮೀಮಾಂಸಕರ ಈ ವಿಚಾರವನ್ನು ಇಷ್ಟು ಹೊತ್ತು ಜೀರ್ಣ ಮಾಡಿಕೊಳ್ಳೋಣ. ಆನಂತರ ನಾಳಿನ ದಿವಸ ಮೀಮಾಂಸಕರು ಮತ್ತೆ ಇದನ್ನು ತಿಳಿಸ್ಲಿಕ್ಕೆ ಮತ್ತೇನು ಪ್ರಯತ್ನ ಮಾಡ್ತಾರೆ ಅದನ್ನು ತಿಳಿದುಕೊಳ್ಳೋಣ. ನ್ಯಾಯಸುಧಾದಲ್ಲಿ ಟೀಕಾಕೃತ್ಪಾದು ನಮಗೆ ಬಹಳ ವಿಸ್ತಾರವಾಗಿ ತಿಳಿದು ಹೇಳ್ತಾರೆ. ಈ ಬಗ್ಗೆ ಸುಧಾವಾಕ್ಯ ಈ ರೀತಿಯಾಗಿವೆ. ಆದರೆ ಅವರು ಸ್ವಲ್ಪ ಜಟಿಲವಾದ ಶಬ್ದಾವಲಿ ಇದೆ. ಪ್ರತ್ಯಾಯಕ ಭಾವ ಸಂಬದ್ಧ ಗ್ರಹಣ ಲಕ್ಷಣ ವ್ಯುತ್ಪತ್ತ್ಯಪೇಕ್ಷೋ ಹಿ ಶಬ್ದ ಅರ್ಥಮು ಅವಬೋಧಯತಿ ಇತಿ ವಿವಾದಂ. ಇಲ್ಲೇನು ಹೇಳಿದರು? ವಾಚ್ಯವಾಚಕ ಸಂಬಂಧ ಅಂತ ತಿಳ್ಕೊಂಡು ಸೆಳೆದರು. ಅಲ್ಲಿ ಪ್ರತ್ಯಾಯಕ ಭಾವ ಸಂಬಂಧ, ತಿಳಿಸುವಿಕೆ, ತಿಳಿದುಕೊಳ್ಳುವಿಕೆ ಅಂತಕ್ಕಂಥ ಇರುವ ಸಂಬಂಧ ಇದೇ ವ್ಯುತ್ಪತ್ತಿ ಅಂತ ತಿಳ್ಕೊಂಡು ಅಂತೇಳಿ ಆ ಶಬ್ದವನ್ನು ಹೇಳ್ತಾರೆ. ಒಂದು ವಾಕ್ಯ ಎಷ್ಟು ದೊಡ್ಡದಿದೆ ನೋಡಿ ಸ್ವಾಮಿ ನ್ಯಾಯಸುಧಾದಲ್ಲಿ. ಪ್ರತ್ಯಾಯಕ ಭಾವ ಸಂಬದ್ಧ ಗ್ರಹಣ ಲಕ್ಷಣ ವ್ಯುತ್ಪತ್ತಿ ಅಪೇಕ್ಷೋ ಹಿ ಶಬ್ದ ಅರ್ಥಂ ಅವಬೋಧಯತಿ ಇತಿ ಅವಿವಾದಂ. ಆನಂತರ ವ್ಯುತ್ಪತ್ತಿಶ್ಚ ವೃದ್ಧ ವ್ಯವಹಾರ ದರ್ಶನಾದೇವ ವೃದ್ಧವ್ಯವಹಾರಶ್ಚ ಕಾರ್ಯಪ್ರತಿಪತ್ತಿ ನಿಬಂಧನ ಇತಿ ಕಾರ್ಯಪ್ರತಿಪಾದಕತೈವ ಯುಕ್ತ. ವೃದ್ಧರು ಇನ್ನೊಬ್ಬರಿಗೆ ಹೇಳ್ತಕ್ಕಂಥದ್ದು ಅವರಿಗೆ ಪ್ರವೃತ್ತಿ ಮಾಡೋದಕ್ಕೋಸ್ಕರವೇ ಅಂತ ತಿಳ್ಕೊಂಡಂತೇಳಿ ಮತ್ತು ಇಲ್ಲಿ ಬಂದ ಪ್ರಯೋಜ್ಯ ವೃದ್ಧ, ಪ್ರಯೋಜಕ ವೃದ್ಧ ಶಬ್ದಗಳು ಬಂದಿವೆ ಸರ್ ನ್ಯಾಯಸುಧಾದಲ್ಲಿ. ನ್ಯಾಯಸುಧಾದಲ್ಲಿ ವಿಸ್ತಾರವಾಗಿ ಎಲಬ್ರೇಟಾಗಿ ತಿಳಿಸ್ತಾರೆ. ಹೆಚ್ಚಿನ ವಿಚಾರಗಳನ್ನು ನಮಗೆ ತಿಳಿಸ್ಬೇಕು. ಟೀಕಾಕೃತ್ಪಾದರ ಉಪಕಾರ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಇಲ್ಲದೆ ಇದೆ ಮೀಮಾಂಸಕರು ಏನು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ. ಮೀಮಾಂಸಕರನ್ನು ಆಚಾರ್ಯ ಖಂಡನ ಮಾಡಿದರು. ಮೀಮಾಂಸಕರು ಏನು ಹೇಳ್ತಾರೆ ಅದೇ ಗೊತ್ತಿಲ್ಲ, ಏನು ಖಂಡನ ಮಾಡಿದ್ರೆ ಯಾಕೆ ಗೊತ್ತಾಗುತ್ತೆ. ಅದಕ್ಕೆ ನಾವು ಟೀಕಾಕೃತ್ಪಾದ ನಮ್ಮ ಮೀಮಾಂಸ ಓದದೇ ಇದ್ದರು ಟೀಕಾಕೃತ್ಪಾದರ ಗ್ರಂಥ ಓದಿದರೆ ಮೀಮಾಂಸಕರು ಏನು ಹೇಳ್ತಾರೆ ಅವ್ರ ಮೊದಲು ಅವರ ಅಭಿಪ್ರಾಯ ಎಷ್ಟು ಸುಂದರವಾಗಿ ಅತ್ಯಂತ ಕ್ರಮಬದ್ಧವಾಗಿ ನಮಗೆ ತಿಳಿಸಿಕೊಡ್ತಾರೆ ಟೀಕಾಕೃತ್ಪಾದ. ಆದ್ದರಿಂದ ವೇದಗಳು ಪರಮಾತ್ಮನನ್ನೇ ಹೇಳುವುದಿಲ್ಲ ಅಂತನ್ನುವುದು ಮೀಮಾಂಸಕರ ಅಭಿಪ್ರಾಯ. ಇದನ್ನು ಹೇಗೆ ಆಚಾರ್ಯರು ದೂರೀಕರಿಸ್ತಾರೆ? ಜೀವನದಲ್ಲಿ ಇವೆಲ್ಲ ನಾವು ತಿಳಿದುಕೊಳ್ಬೇಕು. ಜೀವನದಲ್ಲಿ ತಿಳಿದುಕೊಳ್ಳಿಲ್ಲ ಅಂತ ತಿಳ್ಕೊಂಡಂತಂದರೆ, ಈ ಶಾಸ್ತ್ರ ಓದಲಿಲ್ಲ ಅಂತ ತಿಳ್ಕೊಂಡಂತಂದರೆ ನಮಗೆ ನಮ್ಮ ಜೀವನದ ಸಮಯ ಬಹಳ ವ್ಯರ್ಥವಾಗುತ್ತೆ. ಶಾಸ್ತ್ರ ಓದ್ದೇ ಇದ್ರೆ ನಮ್ಗೆ ಗೊತ್ತದಲ್ರಿ ವಿಷ್ಣು ಸರ್ವೋತ್ತಮ ಅಂತ ತಿಳ್ಕೊಂಡಂತೇಳಿ ನಮಗೆ ಗೊತ್ತಿದೆ, ವಾಯುದೇವೋತ್ತಮ ಅಂತ ನಮ್ಗೆ ಗೊತ್ತಿದೆ. ಆದರೆ ವಿಷ್ಣು ಸರ್ವೋತ್ತಮ ಅನ್ನಬೇಕಾದ್ರೆ ಎಷ್ಟು ಸಂಶಯಗಳು ಬರ್ತವೆ ಅಂತ ನಮ್ಗೆ ಗೊತ್ತಿದೆ. ಅದಕ್ಕೆ ಶಾಸ್ತ್ರ ಓದಬೇಕು. ಅವಾಗ ನಮಗೆ 2 ತಾಸು 4 ತಾಸು 10 ತಾಸು ಈ ವಿಚಾರದಲ್ಲಿ ಹೋದದ್ದು ಅಂದರೆ ನಾವು ಆ ಪರಮಾತ್ಮನ ಸರ್ವೋತ್ತಮತ್ವದ ಸುತ್ತಲೂ ತಿರುಗಾಡ್ತಾ ಇರ್ತೇವೆ ಶಾಸ್ತ್ರ ಗ್ರಂಥದಲ್ಲಿ. ಆಗ
ಶ್ರೀಮದಾಚಾರ್ಯ ಹೇಳಿದ ಮಾತೇನು? ಶ್ರವಣೇನ ವಿನಾನೇವ. ಶ್ರವಣ, ಸಸ್ಯಾಸ್ತ್ರ ಶ್ರವಣ, ಅದರ ಚಿಂತನ, ಅದರ ಮನನ, ಆ ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಳ್ಳುವಿಕೆ, ಆನಂತರ ವಿಷಯವನ್ನು ದೃಢ ಮಾಡಿಕೊಳ್ಳುವಿಕೆ. 1 ತಾಸು ಪ್ರವಚನ ಕೇಳಿದ ಮೇಲೆ ಅದನ್ನು ದೃಢ ಮಾಡ್ಕೊಂಡು 3-4 ತಾಸು ವಿಚಾರ ಮಾಡಿದರೆ ಆವಾಗ ಪ್ರತಿಯೊಂದು ಏನು ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ನಮಗೆ ಗೊತ್ತಾಗ್ತದೆ. ಶಾಸ್ತ್ರೀಯ ಶಬ್ದವೊಂದಾಗ್ತದೆ. ಇನ್ನು ನಾವು ಭೀಮಸೇನನ ಬಗ್ಗೆ ವಿಚಾರ ಮಾಡೋಣ. ಭೀಮಸೇನ ಭೂಭಾರಹಣ ರೂಪವಾಗಿರ್ತಕ್ಕಂತಹ ಅರ್ಚನೆ ಪೂಜನೆಯನ್ನು ಮಾಡಿದ. ಅರ್ಚನ ಭಕ್ತಿಗೆ ಭೀಮಸೇನ ಸಾಕ್ಷಾತ್ತಾಗಿರ್ತಕ್ಕಂತಹ ಒಂದು ಪ್ರತೀಕ ಅಂತ ಅನ್ನೋ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ವಿ. ಭೀಮಸೇನನ ಭೂಭಾರಹಣ ರೂಪದ ವೈಶಿಷ್ಟ್ಯ ಏನು ಅಂತಂದರೆ, ಭೀಮಸೇನ ಇಲ್ಲದಿದ್ದರೆ ರಾಜಸೂಯ ಯಜ್ಞ ಆಗ್ತಾ ಇರಲಿಲ್ಲ. ರಾಜಸೂಯ ಯಜ್ಞ ಮಾಡುವಾಗ ಶ್ರೀಕೃಷ್ಣ ಧರ್ಮರಾಜನಿಗೆ ಹೇಳಿ ಭೀಮಸೇನನ್ನು ಪೂರ್ವಕ್ಕೆ ಕಳಿಸ್ಕೊಡ್ತಾನೆ, ಪೂರ್ವ ದಿಕ್ಕಿಗೆ ಕಳಿಸ್ಕೊಡ್ತಾನೆ. ಹೋಗಿ ಭೀಮಸೇನ ಪೂರ್ವ ದಿಕ್ಕಿನಲ್ಲಿ ದಿಗ್ವಿಜಯ ಮಾಡ್ಕೊಂಡು ಬಾ ಅಂತ ತಿಳ್ಕೊಂಡಂತ. ಈ ಪೂರ್ವ ದಿಕ್ಕಿನಲ್ಲಿ ಯಾರ್ಯಾರಿದ್ರು? ಭೀಮಸೇನ ಹೋಗದೇ ಇದ್ದರೆ ಇವರನ್ನು ಯಾರೂ ಸೋಲಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಪೂರ್ವದಲ್ಲಿ ಯಾರ್ಯಾರಿದ್ರು? ಪಾಂಚಾಲ ದೇಶ, ದ್ರುಪದನ ರಾಜ್ಯ, ಅವರಂತೂ ಇವರಿಗೆ ಅನುಕೂಲ ಆಗಿದ್ರು, ಅದೇನು ದೊಡ್ಡ ಮಾತಲ್ಲ. ವಿದೇಹ, ಜನಕ ರಾಜ, ದಾಶಾರಣ, ಶಿಶುಪಾಲನ ಛೇದಿ ದೇಶ. ಶಿಶುಪಾಲನನ್ನು, ಭೀಮನನ್ನು, ಪರಮಾತ್ಮನ ಬಿಟ್ಟು ಬೇರೆ ಯಾರು ತೋರಿಸ್ಲಿಕ್ಕೆ ಆಗ್ತಿರಲಿಲ್ಲ. ಆ ನಂತರ ಕೋಶಲ, ಅಯೋಧ್ಯ, ಸುಬಾಹು, ಕ್ರಥ, ಪುಲಿಂದ, ಉತ್ತರ ಕೋಸಲ, ಭಲ್ಲಾರ, ಶುಕ್ತಿಮಾನ್, ಮತ್ಸ್ಯದೇಶ. ಮತ್ಸ್ಯದೇಶದಲ್ಲಿ ಕೀಚಕ, ವಿರಾಟರಾಜ ನಗರ. ಕೀಚಕನನ್ನು, ಭೀಮನನ್ನು ಬಿಟ್ಟು ಯಾರು ತೋರಿಸ್ಲಿಕ್ಕಾಗ್ತಾರೆ? ಆನಂತರ ಸೋಮಧೇಯ, ವತ್ಸ, ಭರ್ಗ, ನಿಷಾಧಾಧಿಪತಿ, ಏಕಲವ್ಯ. ಏಕಲವ್ಯನನ್ನು ಇಲ್ಲ ಪರಮಾತ್ಮ ಸೋಲಿಸಬೇಕು, ಇಲ್ಲ ಭೀಮ ಸೋಲಿಸಬೇಕು. ಉಳಿದವ್ರ ಕಡೆಯಿಂದ ಸಾಧ್ಯ ಇರಲಿಲ್ಲ. ಯಾಕೆ? ದ್ರೋಣರು ಅರ್ಜುನನಿಗೆ ಉಪದೇಶ ಮಾಡುವಾಗ ಮರೆಯಲ್ಲಿ ಇತ್ತುಕೊಂಡು ಎಲ್ಲ ಅಸ್ತ್ರಮಂತ್ರಗಳನ್ನು ನಂತರ ಪ್ರತ್ಯೇಕವಾಗಿ ಸಾಧಿಸಿಕೊಂಡಿರ್ತಕ್ಕಂತಹ ಅರ್ಜುನನ ಸಮನಾಗಿರ್ತಕ್ಕಂಥ ವ್ಯಕ್ತಿ. ಆನಂತರ ಟೆರರಿಸ್ಟ್ ಗುಂಪಿನ ಮುಖಂಡ ಏಕಲವ್ಯ. ಏಕಲವ್ಯನ ಬಗ್ಗೆ ನಿಮಗೆ ಭಾಳ ಜನರಿಗೆ ತಪ್ಪು ಕಲ್ಪನೆ ಇದೆ. ನಾವೆಲ್ಲ ಸಣ್ಣವರಿರುವಾಗ ನಮ್ಮ ಪಾಠಗಳಲ್ಲಿ ಏಕಲವ್ಯನ ಕಥೆ ಇರ್ತಾಯಿತ್ತು. ಅದನ್ನು ಕಾಂಗ್ರೆಸ್ಸಿಗರು ಕಮ್ಯುನಿಟರು ಬೇಕಂತ ಸೇರಿಸಿದ್ದಾರೆ. ಅವ್ರಿಗೇನು ಹೇಳಬೇಕಾಗಿತ್ತು? ಬ್ರಾಹ್ಮಣರು ಕೆಟ್ಟವರಿರ್ತಾರೆ, ಅವರು ದಲಿತರನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಈ ಪಾಠವನ್ನು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗಿನಿಂದಲೂ ಈ ಒಂದು ಬ್ರಾಹ್ಮಣರನ್ನು ಒಟ್ಟು ಬ್ರಾಹ್ಮಣರಿಗೆ ಎಲ್ಲ ರೀತಿಯಿಂದ ತ್ರಾಸು ಕೊಡಬೇಕು. ಯಾಕೆ? ಎಲ್ಲಿ ತನಕ ಬ್ರಾಹ್ಮಣರಿದ್ದಾರೆ ಅಲ್ಲಿವರೆಗೂ ಅನ್ಯಾಯ ಮಾಡಲಿಕ್ಕೆ ಆಗೋದಿಲ್ಲ. ಶಾಪಾದಪಿ ಶರಾದಪಿ ಬ್ರಾಹ್ಮಣರಲ್ಲಿ ಸಾಮರ್ಥ್ಯ ಇದೆ. ಅದಕ್ಕೆ ಅವ್ರನ್ನ ಕಥೆ ಏನು ಮಾಡಿದರು? ಏಕಲವ್ಯ ಸಣ್ಣ ಹುಡುಗ, ಅವನು ದ್ರೋಣಾಚಾರ ಮೂರ್ತಿಯನ್ನು ಇಟ್ಟುಕೊಂಡು ತಾನೇ ಕಲ್ತಿದ್ದ. ಕಾಡಿಗೆ ಬಂದಾಗ ಆಗ ಇವರ ಜೊತೆಗಿರ್ತಕ್ಕಂಥ ನಾಯಿಗಳು ಅವನ ಹತ್ರ ಹೋದಾಗ ಬಾಣ ಬಿಟ್ಟ.
ಬಾಣ ಹೇಗೆ ಬಿಟ್ಟ ಅಂತಂದರೆ ಆ ಅಂತ ಬಾಯಿ ತೆಗೆದ ನಾಯಿಗಳ ಬಾಯಲ್ಲಿ ಸಣ್ಣ 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 ಬಾಣಗಳು ಚುಚ್ಕೊಂಡ್ಬಿಟ್ರು. ಗಾಯ ಆಗಲಿಲ್ಲ, ಆದರೆ ಹತ್ಕೊಂಡ್ಬಿಟ್ರು. ಮಾತಾಡುವಂಗಿಲ್ಲ, ಬೊಗಳಿಗೆ ಬರೋಂಗಿಲ್ಲ. ಎಂಥ ಚಾಣಾಕ್ಷತೆ ನೆನ್ಪಿಟ್ಕೊಳ್ಳಿ. ಬಾಣ ಬಿಟ್ಟು ನಿಮಗೆ ನಾವು ಬಾಣ ಅಂತ ಹಾಕಣಿಗೆ ಯಾವಾಗಲೂ ಉದ್ದ ಅಂತ ತಿಳ್ಕೊಂಡಿದ್ದೇವೆ. ಮಹಾಭಾರತದಲ್ಲಿ 1 ಅಂಗುಲದಂಥ ಇಷ್ಟು ಸಣ್ಣ ಬಾಣದಿಂದ ಪ್ರಾರಂಭ ಮಾಡಿಕೊಂಡು 8-10 ಫೂಟದ ಬಾಣದವರೆಗೂ ಕೂಡ ವರ್ಣನೆ ಬರ್ತದೆ. ಇವನು ಬಿಟ್ಟಿದ್ದ ಅದು ಒಳಗೆ ಚುಚ್ಚಿ ರಕ್ತ ಸುರಿಯಬಾರದು, ಆದರೆ ಅವು ಬಗಳೋದು ಬಂದ್ ಮಾಡಬೇಕು. ಅವನು ಬಾಣ ಬಿಟ್ಟ. ಅವರೇನು ತಿಳ್ಕೊಂಡಿದ್ದಾರೆ, 8-10 ವರ್ಷದ ಬಾಲಕ ಅಂತ ತಿಳ್ಕೊಂಡು. ಈ ಕಥೆ ನಮಗೆ ತಿಳಿಸ್ಕೊಡ್ರಿ, ಬಾಲಕ ಅಲ್ಲ. ಅವನು ಸುಮಾರು ಈ ರೀತಿ ಬಾಣ ಬಿಟ್ಟಾಗ 30-35 ವರ್ಷದ ಪ್ರೌಢ ಯುವಕ, ಸಣ್ಣ ಹುಡುಗಲ್ಲ. ಯಾಕೆ? ಕರ್ಣ ಮತ್ತು ಏಕಲವ್ಯ ಅವನು ಅಬೋಧ ಬಾಲಕ, ಇನೋಸೆಂಟ್ ಅಂತ ತಿಳ್ಕೊಳ್ಬೇಡಿ. ಈ ನಿಷಾದ ಪ್ರದೇಶ ಅಂತೇನಿತ್ತು, ಗುಡ್ಗಾಡು ಪ್ರದೇಶ, ಈ ಗುಡ್ಗಾಡು ಪ್ರದೇಶದಲ್ಲಿ ಒಂದು ಟೆರರಿಸ್ಟ್ ಪೈಶಾಚಕ ಅಂತನೂ ಟೆರರಿಸ್ಟ್ ಗುಂಪಿತ್ತು. ಟೆರರಿಸ್ಟ್ ಅಂದರೆ ನಿಮಗೆ ಅರ್ಥ ಆಯ್ತಲ್ಲ, ಅನವಶ್ಯಕ ಜನರನ್ನು ಪೀಡಿಸಿ ಅವರನ್ನು ಲೂಟ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಆ ಗುಂಪಿನ ಅಧಿಪತಿ ಅಂತ ಅವನ ಮಗ ಇವನು. ಮುಂದೆ ಅವನು ಅದೇ ಗುಂಪಿಗೆ ಸೇನಾಪತಿ ಆಗ್ತಾನೆ. ದ್ರೋಣಾಚಾರ್ಯ ಹತ್ರ ಕಲಿಲಿಕ್ಕೆ ಬಂದಿದ್ದ. ದ್ರೋಣಾಚಾರ್ಯರು ಕರ್ಣನಿಗೂ ಆನಂತರ ಏಕಲವ್ಯನಿಗೂ ಕಲಿಸಿದ್ದಾರೆ. ಏನು ಕಲಿಸಿದ್ದಾರೆ? ಶಸ್ತ್ರವಿದ್ಯೆ ಕಲಿಸಿದ್ದಾರೆ. ಶಸ್ತ್ರವಿದ್ಯೆ ಅಂತಂದರೆ ಬಾಣ ಹೇಗೆ ಬಿಡಬೇಕು, ಖಡ್ಗ ಹೇಗೆ ಮಾಡಬೇಕು, ಪ್ರತ್ಯಕ್ಷ ಯುದ್ಧ. ಆದರೆ ಅಸ್ತ್ರವಿದ್ಯೆಯನ್ನು ಕಲಿಸಲಿಲ್ಲ. ಅಸ್ತ್ರವಿದ್ಯೆ ಅಂತಂದ್ರೆ ಏನು? ಸದ್ಯಕ್ಕೆ ನಾನು ಈ ಮೊಬೈಲ್ ತೆಗೆದುಕೊಂಡು ಮಂತ್ರ ಮಾಡಿ ಎಸೆದು ಬಿಟ್ಟರೆ ಆಗ ಇದು ಬ್ರಹ್ಮಾಸ್ತ್ರವಾಗಿ, ಅಟಮ್ ಬಾಂಬ್ ಆಗಿ ಸಂಪೂರ್ಣ ಜಗತ್ತನ್ನು ನಾಶಪಡಿಸ್ತದೆ. ಇಲ್ಲಿ 50 ಕಿಲೋ, 100 ಕಿಲೋ, 1000 ಕಿಲೋ ಈ ಬಾಂಬಿನಲ್ಲಿ ಅವೆಲ್ಲ ಇಡುವ ಅವಶ್ಯಕತೆ ಇಲ್ಲ. ಅಷ್ಟು ಮದ್ದು ಇಡುವ ಅವಶ್ಯಕತೆ ಇಲ್ಲ. ಅಷ್ಟು ಗನ್ ಪೌಡರ್ ಇಡುವ ಅವಶ್ಯಕತೆ ಇಲ್ಲ. ಒಂದು ಹುಲ್ ತೆಗೆದುಕೊಂಡು ಮಂತ್ರ ಮಾಡಿ ಹಾಕಿಬಿಟ್ರೆ ವರುಣಾಸ್ತ್ರ ಆಗ್ತದೆ. ಶತ್ರುಗಳ ಮೇಲೆ ದಳದಳದ ಮಳೆ ಬಿದ್ದು ಓಡೋಗ್ತಾರೆ. ಹಾಗೆ ಅಸ್ತ್ರವಿದ್ಯೆ, ಈ ಅಸ್ತ್ರವಿದ್ಯೆ ಅವರು ಕರ್ಣನಿಗೆ ಕಲಿಸಲಿಲ್ಲ. ಆ ನಂತರ ಏಕಲವ್ಯನ ಕಳಿಸ್ತಾರೆ. ನೋಡಪ್ಪ, ನೀವಿಬ್ಬರು ಏಕಲವ್ಯ, ನೀನು ಒಂದು ದುಷ್ಟರ ಗುಂಪಿನ ನಾಯಕನಾಗುವನಿದ್ದೀರಿ, ನಿನಗೆ ನಾನು ಅಸ್ತ್ರವಿದ್ಯೆ ಹೇಳೋದಿಲ್ಲ ಅಂತ. ಕರ್ಣ, ನೀನು ಸೆಲ್ಫ್ ಸೆಂಟರ್ಡ್ ಪ್ರಭಾವದನು, ಸ್ವಾರ್ಥಿ, ನಿನಗೆ ಇಂಥ ಅಸ್ತ್ರವಿದ್ಯೆ ಕೊಟ್ಟರು ಪ್ರಯೋಜನ ಇಲ್ಲ ಅಂತ ತಿಳ್ಕೊಂಡಂತೆ. ಕರ್ಣ ಏನು ಮಾಡ್ದ? ಸುಳ್ಳು ಹೇಳಿ ಪರಶುರಾಮ ದೇವರ ಹತ್ರ ಹೋಗಿ ಬ್ರಾಹ್ಮಣ ಅಂತ ಹೇಳ್ಕೊಂಡು ಕಲ್ತ. ಏಕಲವ್ಯ ಏನು ಮಾಡ್ದ? ಅರ್ಜುನಾದಿಗಳಿಗೆ ಉಪದೇಶ ಮಾಡುವಾಗ ಮರೆಯಲ್ಲಿ ನಿಂತುಕೊಂಡು ಆ ಮಂತ್ರಗಳನ್ನು ಕೇಳಿ ಅದನ್ನು ನಂತರ ತಾನು ಸಾಧನೆ ಮಾಡಿಕೊಂಡ. ಯಾವಾಗ ದ್ರೋಣಾಚಾರ್ಯಗೆ ಗೊತ್ತಾಯಿತು, ಅರ್ಜುನ ಹೊಟ್ಟೆಗೆ ತೋರಿಸಿದ, ಈರ್ಷಾ ತೋರಿಸಿದ ನಿಜ, ಆದರೆ ದ್ರೋಣಾಚಾರ್ಯರು ಅವನ ಬೆರಳನ್ನು ಕತ್ತರಿಸಿಕೊಂಡ್ರು. ಯಾಕೆ? ಬಿಲ್ಲು ಬಿಡಬೇಕಾಗಿತ್ತು ಅಂತ ಬೆರಳು ಇಂಪಾರ್ಟೆಂಟ್. ಈಗ ಹಿಡಿದುಕೊಳ್ಬೇಕಾಗ್ತದೆ. ಈಗ ಹಿಡ್ಕೊಂಡು ಜೋರು ಬರೋದಿಲ್ಲ, ಈಗ ಹಿಡ್ಕೊಂಡಾಗ ಜೋರು ಬರ್ತದೆ. ಯಾಕೆ? ಇವನು ಟೆರರಿಸ್ಟ್ ಗುಂಪಿನವನು, ಇವನಿಂದ ಜಗತ್ತಿಗೆ ವಿನಾಶವಾಗ್ತದೆ ಅಂತೇಳಿ ಬೆರಳು ಕತ್ತರಿಸಿಕೊಡು ಅಂತ ಹೇಳಿದ್ರು. ಬೆರಳು ಕತ್ತರಿಸಿದ ಮೇಲೆಯೂ ಕೂಡ ಅಸ್ತ್ರವಿದ್ಯೆಯಿಂದ ಅವನು ಮಾಡ್ತಿದ್ದ, ಜಗತ್ತಿಗೆ ಪೀಡಿಕೊಡ್ತಾ ಇದ್ದ. ಜರಾಸಂಧನ ಶಿಷ್ಯನಾಗಿದ್ದ. ಜರಾಸಂಧನ ಜೊತೆಯಲ್ಲಿ ಕೃಷ್ಣನ ಮೇಲೆ ಅನೇಕ ಸಲ ಯುದ್ಧಕ್ಕೆ ಬಂದಿದ್ದಾನೆ.
ಎರಡು ಮೂರು ಸಲ ಓಡಿ ಹೋದಾಗ ಕೃಷ್ಣ ಬಿಟ್ಟು ನಂತರ ಕೃಷ್ಣ ಇವನನ್ನು ಸಂಹಾರ ಮಾಡ್ತಾನೆ. ಅಂಥವನನ್ನು ಸೋಲಿಸಬೇಕಾಗಿತ್ತು. ಯಾಕೆ? ಅವನು ಮಣಿಮಾನ್ ಅಂತನೋ ಒಂದು ಅಸುರನ ರೂಪವನ್ನು. ಆ ನಂತರ ಪೌಂಡ್ರಕ ವಾಸುದೇವ ಅಂತ ತಿಳ್ಕೊಂಡಂತಂದರೆ ಈ ನಾರ್ತ್ ಈಸ್ಟ್ನಲ್ಲಿರ್ತಕ್ಕಂಥ ಕಾಶಿರಾಜ ಅವನೇನು ಮಾಡ್ದ? ನಾನೇ ದೇವರು, ಕೃಷ್ಣ ದೇವರಲ್ಲ ಅಂತ ಹೇಳಿ ಒಂದು ಕೀಲಿ ಕೊಟ್ಟರೆ ಹಾರ್ತಕ್ಕಂಥ ಒಂದು ಬಂಗಾರದ ಗರುಡನನ್ನು ತಯಾರು ಮಾಡ್ಕೊಂಡಿದ್ದ. ಆಗಿನ ಕಾಲಕ್ಕೆ ಮೆಕ್ಯಾನಿಸಮ್ ಇತ್ತು ಸರಿಯಾಗಿ. ಒಂದು ಬಟನ್ ಒತ್ತಿರಿ ಸಾಕೋದು ಆಕಾಶದಲ್ಲಿ ಹಾರಾಡ್ತಿತ್ತದು ಅಂತ ಗರುಡ ಮಾಡ್ಕೊಂಡಿದ್ದ. ಇನ್ನು ಎದೆ ಮೇಲೆ ಶ್ರೀವತ್ಸ ಬೇಕಲ್ಲ, ಸುಟ್ಟುಕೊಂಡಿದ್ದ ಬಿಳಿಯಾಗಿ. ಆ ನಂತರ ಶಂಖ ಚಕ್ರ ಆಪರೇಷನ್ ಮಾಡಿಕೊಂಡು 2 ಕೃತ್ರಿಮ ಕೈಗಳನ್ನಿಟ್ಕೊಂಡು ಬಟನ್ ಒತ್ತಿದರೆ ನಡೀತಕ್ಕಂಥ ಚಕ್ರ ಶಂಖ ಮಾಡ್ಕೊಂಡಿದ್ರು ನೋಡಿ. ಆಗಿನ ಕಾಲಕ್ಕೂ ಪ್ಲಾಸ್ಟಿಕ್ ಸರ್ಜರಿ ಇತ್ತು. ಇಂಥವರನ್ನೆಲ್ಲ ಸೋಲಿಸಿ ಬಂದಿರತಕ್ಕಂಥ ವ್ಯಕ್ತಿ ಭೀಮಸೇನ. ಆದ್ದರಿಂದಾಗಿ ಇಂಥವರನ್ನು ಹಣಿಮಣಿದು ನಾವು ಪಾಂಡವರಿಂದ ಸೋಲ್ತೇವೆ ಅನ್ನುವ ಮಾನಸಿಕತೆಯನ್ನು ಅವರಲ್ಲಿ ಹುಟ್ಟಿಸಿ ಅದನ್ನು ಪರಮಾತ್ಮನಿಗೆ ಪೂಜೆಯ ರೂಪದಿಂದ ಸಮರ್ಪಿಸಿದವನು ಭೀಮಸೇನ. ಆದ್ದರಿಂದಾಗಿ ಪರಮಾತ್ಮನ ಒಂದು ಸಂಕಲ್ಪ ಏನಿದೆ, ವಿನಾಶಾಯ ಚ ದುಷ್ಕೃತಾಂ, ವಿನಾಶಾಯ ಚ ದುಷ್ಕೃತಾಂ. ಈ ಪರಮಾತ್ಮನ ಕಾರ್ಯದಲ್ಲಿ ಪ್ರಮುಖ ಅಂಗವಾಗಿ ಪರಮಾತ್ಮನ ಪೂಜೆ ಮಾಡ್ತಕ್ಕಂಥ ವ್ಯಕ್ತಿ ಕ್ಷತ್ರಿಯ. ದುಷ್ಟ ವಿನಾಶ ಇವನು ಕರ್ತವ್ಯ. ಆ ರೂಪದಿಂದ ಪರಮಾತ್ಮನ ಅರ್ಚನೆಯನ್ನು ಮಾಡ್ತಾ ಇದ್ದ. ಆದ್ದರಿಂದಾಗಿ ಅರ್ಚನೆಯ ಭಕ್ತಿಯ ಸಾಕ್ಷಾತ್ ಪ್ರತಿರೂಪ ಭೀಮಸೇನ. ಇಂಥ ಭೀಮಸೇನನ ಮುಂದಿನ ಯಾವ ಭಕ್ತಿಗೆ ಅವನು ಕಾರಣೀಭೂತ ಅಂತ ಅನ್ನೋದನ್ನು ಪ್ರತ್ಯೇಕವಾಗಿ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾಪ್ರಸ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಚಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಇವತ್ತು ಪ್ರತಿಪದೆ, ಆಷಾಢ ಕೃಷ್ಣ ಪಕ್ಷ ಪ್ರತಿಪದೆ. ಇನ್ನು 4 ದಿನಗಳ ನಂತರ 4ನೇ ದಿನ, ಇವತ್ತು ಬಿಟ್ಟು 4ನೇ ದಿನ ಪಂಚಮಿ. ನಮ್ಮೆಲ್ಲರಿಗೂ ಮಹತ್ವಪೂರ್ಣವಾದ ದಿನ. ನಾವೆಲ್ಲರೂ ಆ ದಿವಸ ಎಲ್ಲ ಕೆಲಸ ಬಿಟ್ಟು ಒಬ್ಬ ಮಹಾನ್ ವ್ಯಕ್ತಿಗೆ ಕೃತಜ್ಞತೆಯನ್ನು ಅರ್ಪಿಸುವ ದಿನ. ಟೀಕಾರಾಯರ ಪುಣ್ಯತಿಥಿ, ಶ್ರೀಮದ್ ಜಯತೀರ್ಥರ ಪುಣ್ಯತಿಥಿ. ಜಯತೀರ್ಥರಿಲ್ಲದೆ, ಜಯತೀರ್ಥರ ವಾಕ್ಯಗಳಿಲ್ಲದೆ ನಾವು ಟೀಕಾರಾಯರನ್ನು ನೆನೆಸದೇ ಇದ್ದರೆ ನಾವು ಮನುಷ್ಯರಾಗಿ ವ್ಯರ್ಥ ಪಶುಗಳು. ಈಗ ನಾನೇನು 3 ದಿವಸದಿಂದ ಮೀಮಾಂಸಕರ ಬಗ್ಗೆ ಹೇಳ್ತಾ ಇದ್ದೇನಲ್ಲ, ಒಂದು ಕಾನ್ಸೆಪ್ಟ್ ನಿಮಗೆ ಕೊಡ್ತಾ ಇದ್ದೇನೆ.
ಇಷ್ಟೆಲ್ಲ ಕಾನ್ಸೆಪ್ಟು ವಿಸ್ತಾರ ಮಧ್ವಾಚಾರ್ಯರ ಒಂದು ವಾಕ್ಯದ ಮೇಲೆ, ಇನ್ನೂ ಆ ವಾಕ್ಯ ಬಂದಿಲ್ಲ, ಇನ್ನೂ ಸ್ವಲ್ಪ ಮೀಮಾಂಸಕರ ವಿಚಾರ ಇದೆ. ಆಮೇಲೆ ಆ ಒಂದು ವಾಕ್ಯದ ಮೇಲೆ ಇಷ್ಟೆಲ್ಲ ಪೂರ್ವಪಕ್ಷ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ತಕ್ಕಂಥದ್ದು ಟೀಕಾಕೃತ್ಪಾದರು ಮಾಡಿದ ಉಪಕಾರ. ಆಚಾರ್ಯರ ವಾಕ್ಯಕ್ಕೆ ಸಂಬಂಧ ಹಚ್ಚತಕ್ಕಂಥ ಅದ್ಭುತವಾದ ಶೈಲಿ. ಈ ಟೀಕಾಕೃತ್ಪಾದರ ವಿಷ್ಣು ತತ್ವ ನಿರ್ಣಯ ಕೇಳ್ತಾ ಇದ್ದೀರಿ. ಆ ಮಧ್ಯ ಮಧ್ಯದಲ್ಲಿ ಅವ್ರ ವಾಕ್ಯ ನಾನು ಹೇಳ್ತೇನಲ್ಲ, ಈ ವಾಕ್ಯ ನೀವು ಶ್ರದ್ಧೆಯಿಂದ ಕೇಳಿ ಸಾಕು. ಅದರಲ್ಲಿ ಸ್ವಲ್ಪ ಅರ್ಥ ಆದರೂ ಕೂಡ ನಮಗೆ ಮೋಕ್ಷ ನಿಶ್ಚಿತ. ವಿಷ್ಣು ತೀರ್ಥರು ಹೇಳಿದ್ದಾರೆ, ಯಾರು ಟೀಕಾಕೃತ್ಪಾದರ ಜಯರಾಟ್ ಅವರ ವಾಕ್ಯಗಳಲ್ಲಿ ವಿಶ್ವಾಸ ಇಡ್ತಾರೆ, ಅದು ಮನನ ಮಾಡ್ತಾರೆ, ಅವರಿಗೆ ಮುಕ್ತಿ ನಿಶ್ಚಿತ ಅಂತ ತಿಳ್ಕೊಂಡಂತೆ ವಿಷ್ಣು ತೀರ್ಥರು ಹೇಳಿದ್ದಾರೆ. ನಮ್ಮಲ್ಲಿ ನಮ್ಮ ವಿದ್ಯಾಪೀಠದಲ್ಲಿ ವಿರಾರದ ಮುಂಬೈ ವಿಭಾಗ ಉಪನಗರದ ವಿರಾರದ ವಿದ್ಯಾಪೀಠದಲ್ಲಿ ಟೀಕಾಕೃತ್ಪಾದನ ಮೃತ್ತಿಕಾ ವೃಂದಾವನ ಇದೆ. ನಾವು ಜಯತೀರ್ಥರ ಪುಣ್ಯತಿಥಿಯನ್ನು ಆಚರಣೆ ಮಾಡ್ತೇವೆ. ಬನ್ನಿ, ಭಾಗವಹಿಸಿ. ಪಂಚಾಮೃತ ಅಭಿಷೇಕ, ಅಲಂಕಾರ, ಅವರ ಸ್ತೋತ್ರದ ಪಾರಾಯಣ, ಆನಂತರ ಅವರು ನಮಗೆ ಮಾಡಿದ ಉಪಕಾರ, ಅದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅವರು ಎಂಥಾದ ವಿಶಿಷ್ಟ ತಪಸ್ಸು ಮಾಡಿ ಆಚಾರ್ಯ ಗ್ರಂಥಕ್ಕೆ ವ್ಯಾಖ್ಯಾನ ಬರೋದು ಅನ್ನೋದನ್ನು, ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಬರೆಯುವ ಸುಮಾರು 37ರಲ್ಲಿ 18 ಗ್ರಂಥಗಳಿಗೆ ಟೀಕಾಕೃತ್ಪಾದರು ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ಪ್ರಮುಖ ಗ್ರಂಥಗಳಿಗೆ ಅವರ ಪ್ರಸ್ಥಾನತ್ರಯಗಳ ಬಗ್ಗೆ ಟೀಕಾಕೃತ್ಪಾದರು ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ಮಾಡಬೇಕಾಗಿದ್ದರೆ ಅವರು ಎರಗೋಳದ ಒಂದು ಗುಹೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿದ್ದಾರೆ. ನಮಗೆ ಟಿ ವಿ ನೋಡ್ಕೋತ, ಹರಟಿ ಹೊಡ್ಕೋತ, ಮೊಬೈಲ್ ಅಟೆಂಡ್ ಮಾಡ್ಕೋತ ಮಾಡಿಲ್ಲ. ಕೆಳಗೆ ಇಳಿದು ಹೋಗಬೇಕು. ಈಗೆಲ್ಲ ನಾವು ಮೆಟ್ಟಲು ಗಿಟ್ಟಲು ಎಲ್ಲ ಮಾಡಿ ಆಗಿದೆ, ಹೋಗ್ಲಿಕ್ಕೆ ದಾರಿಯೂ ಕೂಡ ಇದೆ. ಆದರೆ ಆಗಿನ ಕಾಲದಲ್ಲಿ ಗುಡ್ಡದ ಮಧ್ಯದಲ್ಲಿ ಹೋಗಿ ಕೂತ್ಕೊಂಡು ಏಕಾಂತದಲ್ಲಿ ವಿಚಾರ ಮಾಡ್ತಾ ಎಲ್ಲ ಗ್ರಂಥ ಬರಲಿ. ಲೈಬ್ರರಿ ಇಲ್ಲ, ಏನಿಲ್ಲ, ಎಲ್ಲ ಲೈಬ್ರರಿ ಇಲ್ಲೇ. ಅಂತ ಅದ್ಭುತ ಕಾರ್ಯವನ್ನು ಮಾಡಿರ್ತಕ್ಕಂಥವರು ಅವರು. ಈ ಗ್ರಂಥ ಬರೆಯುವವರೆಗೂ ಮಧ್ಯಾಹ್ನ ಕಾಲದಲ್ಲಿ ಗ್ರಂಥ ಬರೆಯೋದು ಬಿಟ್ಟು ಹೊರಗೆ ಬಂದರೆ ಜೋಳದ ನುಚ್ಚನ್ನು ಬೇಯಿಸಿ ಇಟ್ಟದ್ದನ್ನು ಅಷ್ಟು ಮಾತ್ರ ಸ್ವೀಕಾರ ಮಾಡಬೇಕಂತೆ. ನಂತರ ಗ್ರಂಥಕ್ಕೆ ಕೂತ್ಕೊಳ್ಬೇಕಂತೆ. ಯಾವ ನಾಲಾದು ವಾಸ ಅಂತ ತಿಳ್ಕೊಂಡಂತೇಳಿ ಅವರ ಸ್ತೋತ್ರದಲ್ಲಿ ಹೇಳ್ತಾರೆ. ಇಂಥ ಮಹಾನುಭಾವರ ಆರಾಧನೆ ಟೀಕಾಕೃತ್ಪಾದರ ಪಂಚಮಿ ಬರ್ತಾ ಇದೆ. ಆರಾಧನೆ 15ನೇ ತಾರೀಕು ಮಂಗಳವಾರ. ತಾವೆಲ್ಲರೂ ತಪ್ಪದೇ ಬನ್ನಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನನಗೆ ಗೊತ್ತಿದೆ, ನಮ್ಮಲ್ಲಿ ಯಾವಾಗಲೂ ಬರ್ತಕ್ಕಂಥ ಈ ಸುಮಾರು ಬೋರಿವಲಿ, ಸಂಪೂರ್ಣ ಪಶ್ಚಿಮ ಮುಂಬೈ, ಬಾಂದ್ರಾದಿಂದ ಪ್ರಾರಂಭ ಮಾಡಿ, ಅದಕ್ಕಿಂತಲೂ ಮಾಹಿಮ್ದಿಂದಲೂ ಕೂಡ ಪ್ರಾರಂಭ ಮಾಡಿ ಪಾಲ್ಗಾರ್ವರೆಗೂ ಇರ್ತಕ್ಕಂಥ ಮಧ್ವ ಭಕ್ತರ ನಮ್ಮ ನಿಮ್ಮ ಸಂಬಂಧ. ಇದರರ್ಥ ಆ ಕಡೆ ಇರಲಿಲ್ಲ ಅಂತ ಅಲ್ಲಿ ಕೂಡ ಅನೇಕ ಜನ ನನ್ನ ಆಧ್ಯಾತ್ಮಿಕ ಬಂಧುಗಳಿದ್ದಾರೆ. ಇವತ್ತಿಂದೆಲ್ಲ ಸುಮಾರು 50 ವರ್ಷದ ಸಂಬಂಧ. ವಿದ್ಯಾಪೀಠ ಆದ ಮೇಲೆ, ಅದಕ್ಕಿಂತ ಮೊದಲು ನಾನು ಬೋರಿವಲಿಗೆ ಬಂದದ್ದು 80ನೇ ಇಸ್ವಿಯಲ್ಲಿ. 45 ವರ್ಷಗಳ ಸಂಬಂಧ.
ಎಷ್ಟೋ ಹಿರಿಯರು ಹೋಗಿದ್ದಾರೆ. ಇದ್ದವರು ಬಹಳ ಜನ ವಯಸ್ಸಾಗಿದೆ, ನನಗೆ ಗೊತ್ತಿದೆ. ಬರಲಿಕ್ಕೆ ಕಷ್ಟ ಆಗ್ತದೆ. ಕಷ್ಟ ಆದರೂ ಕೂಡ ನಾವು ಬಂಧು ಬಳಗದವರಿಗೋಸ್ಕರ ಬೆಂಗಳೂರು ಅಲ್ಲಿ ಇಲ್ಲಿ ಹೋಗ್ತೇವೆ. ಕೆಲವು ಸಲ ಅಮೇರಿಕಕ್ಕೆ ಹೋಗಿ ಬರ್ತೇವೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿ ಬರ್ತೇವೆ. ವಿರಾರ್ ಬಹಳ ದೂರ ಅಲ್ಲ, ಗಾಡಿ ಅನುಕೂಲ ಮಾಡ್ಕೊಂಡು ಬನ್ನಿ. ಟೀಕಾಕೃತ್ಪಾದರ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋಣ. ಅವರನ್ನು ನೆನೆಸಿ ಉದ್ಧತರಾಗೋಣ. ನಾನು ಪ್ರತ್ಯೇಕವಾಗಿ ನಿಮ್ಮೆಲ್ಲರಿಗೂ ಆಮಂತ್ರಣ ಕಳಿಸ್ಲಿಕ್ಕೆ ಆಗ್ತೋ ಇಲ್ಲೋ ಗೊತ್ತಿಲ್ಲ. ಸಮಯ ಸಿಕ್ಕರೆ ವಾಟ್ಸಪ್ನಲ್ಲಿ ಕಳಿಸ್ತೇನೆ. ಇದನ್ನೇ ಆಮಂತ್ರಣ ಅಂತ ತಿಳಿದುಕೊಳ್ಳಿ. ಟೀಕಾರ ಆರಾಧನೆಗೆ ತಪ್ಪದೇ ಬನ್ನಿ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣ.